राजाराम महाराज संत राजाराम महाराज ಮಹಾಸ್ವಾಮಿಯ ಅವತಾರ ಕಾಲದಲ್ಲಿ ಅವರ ಪ್ರೇರಣಾನುಸಾರ ಅಭಂಗಗಳನ್ನು ಬರೆದಿದ್ದಾರೆ. ಅಭಂಗ ಅಂದರೆ ಭಂಗ ಇಲ್ಲೇ ಇರ್ತಕ್ಕಂಥದ್ದು ಅಭಂಗ. ಅಭಂಗಕ್ಕೆ ಇಷ್ಟೊಂದು ಮಹತ್ವದ ಅಂದರೆ ಯಾವ ಪ್ರಕಾರವಾಗಿ ರುದ್ರಾಭಿಷೇಕಕ್ಕೆ ನಾವು ರುದ್ರ ಮಂತ್ರದ ಒಂದು ಅನುಷ್ಠಾನದ ಮಹತ್ವ ಅಂತಕ್ಕಂಥದ್ದನ್ನು ಅದೇ ಪ್ರಕಾರವಾಗಿ ಅಭಂಗ ಸಾಹಿತ್ಯವು ಸಹ ಅದಕ್ಕೆ ಚಿದಂಬರೇಶ್ವರ ವರಪ್ರಸಾದವಾಗಿದ್ದರಿಂದ ಅದು ಸಹ ಅಪ್ರತಿಮವಾಗಿರ್ತಕ್ಕಂಥದ್ದು ಕೃಷ್ಣ ಬಲವಂತಕ್ಕಂಥದ್ದು ವಿಶೇಷವಾದಂಥದ್ದು ಮಹಾಸ್ವಾಮಿ ಪ್ರಾಸಾದಿಕ ವಾಣಿ. ಪ್ರಸ್ತುತ ಅಭಂಗದಲ್ಲಿ ಅಪಾರತು ಜಾಣ ಸತ್ಸಂಗಾತ ಮಹಿಮಾ ದುಜೀರಸೆ ಉಪಮಾತಿ ಲೌಕಿ. ಇವತ್ತಿನ ದಿವಸದ ಯಾವ ಸಂತ ಸಮಾಗಮ ಏನಾಗಿಲ್ಲ, ಯಾವ ಸಾಧು ಸಂಗಮದ ಒಂದು ಹೋಲಿಕೆ ಕೊಡಲಿಕ್ಕೆ ಮೂರು ಲೋಕದಲ್ಲಿನೂ ಉಪಮಾತೀತವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸದ ಯಾವ ಸತ್ಸಂಗದ ಮಹಿಮಾ. ಅಪಾರ ಅಂದ್ರೆ ಯಾವುದು ಲೆಕ್ಕ ಇಡ್ಲಿಕ್ಕೆ ಬರಂಗಿಲ್ಲ, ಅಂತ ಪಾದ ಇಲ್ಲೇ ಇರ್ತಕ್ಕಂಥ ಬೇರೆ ಯಾವುದು ಹೋಲಿಕೆ ಕೊಡ್ಲಿಕ್ಕೆ ಬರಂಗಿಲ್ಲ. ಈಗ ಸೂರ್ಯಾಸ್ತ ಆದ್ಮೇಲೆ ಎಲ್ಲ ಕಡೆ ಅಂಧಕಾರ ಬರ್ತದೆ. ಸೂರ್ಯೋದಯದ ಹೊಂಗಿರಣಗಳು ಅರುಣೋದಯದ ಮುಖಾಂತರವಾಗಿ ಭೂಮಿಗೆ ಸ್ಪರ್ಶವಾಗ್ತಾ ಇರ್ತಾನೆ ಕತ್ಲ ಹೋಗ್ಬಿಡ್ತದೆ. ನಾನು ಕತ್ಲಂಗ ನಾ ಹೋಗ್ಬರ್ತೇನೆ ಅಂತ ಹೇಳ್ಕೊಟ್ಟಿದ್ದಾಗ ಜಗದ ಬೆಳಕು ಬರ್ತದೆ. ಹಂಗೆ ಚಿದಂಬರ ಮಹಾರಾಜರು ನಾವು ಸಾಧನೆ ಮಾಡ್ಕೊಳ್ತೀವಿ. ಆ ಮಹಾಸ್ವಾಮಿ ಕೃಪಾಶೀರ್ವಾದ ನಮಗೆ ಆಗೇದ ಅನ್ನಕ್ಕೆ ಏನಾದ್ರು ಸೂಚನಾ ಬೇಕಲ್ಲ, ಅದನ್ನು ಹೇಳಿದವರು ಈ ಅಭಂಗದೊಳಗೆ. ಚಿದಂಬರ ದೇವ ಕೃಪಾ ಅಂತ ಮಹಾಸ್ವಾಮಿ ನಮಗೆ ಕೃಪಾ ಮಾಡ್ಯಾನ ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕಾಗಿದ್ದೆ. ಆದಿತ್ಯ ಪ್ರಥಮತಃ ಸಾಧುಗಳ ಸಜ್ಜನರ ಸಾತ್ವಿಕ ಪ್ರಧಾನವಾಗಿರ್ತಕ್ಕಂಥ ಭಗವದ್ಭಕ್ತರ ಭೇಟಿ ಆಗ್ತಕ್ಕಂಥದ್ದಾಗ್ತದೆ. ಮತ್ತು ಯಾವುದು ಉದ್ಧಾರ ಕಾಲ ಹತ್ತಿರ ಬರ್ತದೆ ಅವ್ರಿಗೆ ಮಾತ್ರ ಇದು ಯೋಗ ಜಾತಿ ಉದ್ಧಾರ ಆಲಿ ಹಸೆ ವೇಳ ಯಾಸ ಭೇಟ ದಯಾಳ ಸಂತದ ಯಾವುದನ್ನು ಕಳವಳಾದ ಯಾವ ಉದ್ಧಾರ ಅದೇನು ಯಾವುದು ಗುರು ಕೃಪಾ ನನಗೆ ಆದಿತ್ತು, ಯಾವಾಗ ನನಗೆ ಗುರು ಅನುಗ್ರಹ ಆದಿತ್ತು, ಈ ಯಾವಾಗ ಈ ಭವಸಾಗರದಿಂದ ನಾವು ಪಾರಾದೇನು, ಇದು ತಳಮಳ. ಸಾಮಾನ್ಯ ಮಂದಿ ತುಸಾಬರಿಗೆ ಹೋಗಿಲ್ಲ. ಆರಾಮ್ ಆಹಾರ ನಿದ್ರಾ ಭಯ ಮೈಂಡ್ ಪೂರೈಸ್ಕೊಂಡು ಒಂದು ದಿವಸ ಪ್ರತಿಗಳು ಒಂದೊಂದು ಹೋಗ್ತಾರೆ. ಅಂಥ ಸಂದರ್ಭದೊಳಗೆ ಎಲ್ಲಿ ತನಕ ಪುಣ್ಯದ ರಾಶಿ ಇರ್ತದ ಅದು ಖರ್ಚಾಗಿ ಹೋಗ್ತಂತಂದ್ರೆ ಮತ್ತೆ ಭೂಮಂಡಲ ಹುಟ್ಟಬೇಕು, ಮತ್ತೆ ಪುಣ್ಯ ಸಂಗ್ರಹ ಮಾಡಬೇಕು, ಮತ್ತೆ ಎಲ್ಲ ರೀತಿಯಿಂದ ಸೌಖ್ಯ ಅನುಭವಿಸ್ಬೇಕು. ಆದ್ದರಿಂದ ಸುಖವೂ ಸಹ ನಮಗೆ ಶಾಶ್ವತವಾದಂತಹದ್ದು ನಮಗೆ ಅನುಗ್ರಹ ಮಾಡಂಗಿಲ್ಲ. ದುಃಖವೂ ನಮಗೆ ಯಾವುದೋ ರೀತಿಯಿಂದ ನಮಗೆ ಶಾಶ್ವತವಾಗಿರ್ತಕ್ಕಂಥದ್ದು ನಮ್ಗೆ ಅನುಗ್ರಹ ಮಾಡೋಲ್ಲ. ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭಾದಯೋ. ಸುಖ ಬರಲಿ, ದುಃಖ ಬರಲಿ, ಲಾಭ ಇರಲಿ, ನಷ್ಟ ಇರಲಿ, ಮಾನ ಇರಲಿ, ಅಪಮಾನ ಇರಲಿ, ಪ್ರತಿಯೊಂದರಲ್ಲಿಯೂ ಕ್ಷಣವೂ ಸಹ ಅದೆಲ್ಲೂ ಭಗವಂತ ನಿರ್ಮಿತ ಅಂತಕ್ಕಂತಹ ಭಾವವನ್ನು ನಾವು ಮುಟ್ಟಬೇಕಾಗಿದ್ರೆ ಆ ಜ್ಞಾನವನ್ನು ತಿಳುವಳಿಕೆಯನ್ನ ನಾವೆಲ್ಲರ ಪಡ್ಕೊಳ್ಳಿಕ್ಕೆ ಸಾಧ್ಯನೇ. ಇವತ್ತಿನ ದಿವಸ ಬೇರೆ ಬೇರೆ ಕಾಲೇಜುಗಳ ಶಿಕ್ಷಣದಿಂದ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಲ್ಲರ ಒಂದು ಭೂಮಂಡಲದೊಳಗೆ ಒಂದು ಪರಿಸರ ಅದ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಸಂತ ಸಮಾಗಮದಲ್ಲಿ ಮಾತ್ರ ಸಾಧಿತ ಅಂತಕ್ಕಂತಹದ್ದದ. ಆ ಪ್ರಕಾರವಾಗಿ ಸಂತ ರಾಜಾರಾಮ್ ಮಹಾರಾಜರು ಇದರ ಕೊನೆ ಚರಣದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ದಾಸಮಣೆ ಜಗೆ ದುರ್ಲಭ
ಈ ಸಾಧು ಮಾರ್ಗದೊಳಗ ಸಂತ ಮಾರ್ಗದೊಳಗ ಇದ್ದವರು ದುರ್ಲಭವಾಗಿರ್ತಾರೆ. ಅದನ್ನೇ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಅಪ್ಪಣೆ ಕೊಡಿಸುವಂತೆ ದುರ್ಲಭಂ ತ್ರಯಮೇವೈತದ್ ದೈವ ಅನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಮನುಷ್ಯರಾಗೋದ ದುರ್ಲಭ ಅದ. 84 ಲಕ್ಷ ಜೀವರಾಶಿಗಳ ಪರಿಭ್ರಮಣ ಮಾಡಂತೆ ಯಾವ ಮಾನುಷ ಶರೀರ ಏನೋ ಅನಂತ ಜನ್ಮದ ಸುಕೃತ ವಶಾತ್ ಮಾನಸ ಜನ್ಮ ನಮಗೆ ಬಂದದ. ಹಂಗಾರ ಮನುಷ್ಯರಾಗಿ ಇದ್ರೆ ಸಾಲದು, ಮನುಷ್ಯತ್ವ ಇದ್ದಂತಹ ಮನುಷ್ಯರಾಗಬೇಕು ಅಂತ ತಿಳ್ಕೊಂಡು ಹೇಳಿ ಮಹಾತ್ಮರ ಅಭಿಮತ ಅಂತಕ್ಕಂಥದ್ದು. ಹಂಗಾರೆ ಮನುಷ್ಯತ್ವ ಇದ್ದಂಥವರಲ್ಲಿ ಏನಂತಹ ದೊಡ್ಡ ಸ್ಥಿತಿ ಇರ್ತದೆ, ದೊಡ್ಡ ಗುಣ ಇರ್ತದೆ. ಅದನ್ನು ಸುಭಾಷಿತಕಾರರ ವಾಕ್ಯದಲ್ಲಿ ಅಪ್ಪಣೆ ಕೊಡಿಸಬೇಕಾಗಿದೆ. ಪರಿಪರಿವಾದೇ ಮೂಕ ಪರಸತಿ ದರ್ಶನೆ ಬಿಜಾತ್ಯಂಧ ಪಂಗು ಪರಧನ ಹರಣೆ ಸ್ವದೇತೆ ಲೋಕೆ ಮಹಾನ್ ಪುರುಷ. ಮಹಾತ್ಮರು ಜ್ಞಾನಿ ಪುರುಷರು ಯಾವ ಪ್ರಕಾರವಾಗಿ ತಮ್ಮ ಜೀವನದಲ್ಲಿ ನಡವಳಿಕೆ ಇಟ್ಕೊಂಡಿರ್ತಾರೆ ಅಂದ್ರೆ ಪರಿಪರಿವಾದೇ ಮೂಕ, ವಾದ ವಿವಾದ ಪ್ರಸಂಗ ಬಂದಾಗ ಎಷ್ಟೇ ಪಾಂಡಿತ್ಯ ಆ ಪ್ರಾಜ್ಞರಲ್ಲಿ ಇದ್ದರೂ ಸಹ ಮೂಕ ಪಾಂಡಿತ್ಯವನ್ನು ವ್ಯಕ್ತ ಮಾಡ್ತಾರೆ. ಅರ್ಥಾತ್ ಮಾತೆ ಬರಂಗಿಲ್ಲೇನು ಅನ್ನಂಗಿರ್ತಾರೆ. ಪರಿಪರಿವಾದೇ ಮೂಕ ಪರಸತಿ ದರ್ಶನೆ ಪಿಜಾತ್ಯಂಧ, ಪರನಾರಿಯರನ್ನು ನೋಡುವಲ್ಲಿ ಹುಟ್ಟು ಕುರುಡರಂತೆ ವರ್ತನೆ ಮಾಡ್ತಾರೆ. ಅರ್ಥಾತ್ ಮಾತ್ರವತ್ ಆಯಾ ವಿಶಾಲವಂತಹ ದೃಷ್ಟಿಯಿಂದ ನೋಡ್ತಾರೆ. ಪಂಗು ಪರಧನ ಹರಣೆ, ಏನಾದರೂ ಅಧರ್ಮದಿಂದ ಬಂದಂತಹದ್ದೇನೋ ನಿಧಿ ಕಾಲಾಗಿ ಬಿದ್ದಿದ್ರು ಸಹ ಅದನ್ನೊಂದು ಹೆಜ್ಜೆ ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕಿಲ್ಲ. ಅರ್ಥಾತ್ ಮಹಾತ್ಮರು ಏನ್ ಮಾಡ್ತಾರೆ, ಅವರು ಕುಂಟರಾಗಿ ವರ್ತನೆ ಮಾಡ್ತಾರೆ. ಹೇಳೋರಿದ್ದಾರೆ ನಡಲಿಕ್ಕೆ ಬರಂಗಿಲ್ಲ ಇರ್ತಾರೆ, ಸಹಜತೆಯಲ್ಲಿ ಮಹಾಪುರುಷರು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಮನುಷ್ಯತ್ವದ ಲಕ್ಷಣ ಅಂತಕ್ಕಂತಹ ಶ್ರೀಮದ್ ಜಗದ್ಗುರು ಅಪ್ಪಣೆ ಮನುಷ್ಯರಾದ್ವಿ, ಮನುಷ್ಯತ್ವದಂತಹ ಮನುಷ್ಯರಲ್ಲಿ ಗುಣಗಳು ನಮ್ಮಲ್ಲಿ ಬಂದ ಮೇಲೆ ಮಹಾತ್ಮರ ದರ್ಶನ ಅಂತಕ್ಕಂಥದ್ದಾಗ್ತದೆ. ಆ ಪ್ರಕಾರವಾಗಿ 365 ದಿವಸಗಳು ನಾವು ಸತ್ಸಂಗವನ್ನು ಮಾಡಬೇಕು, ಸಂತರ ಸಹವಾಸವನ್ನು ಮಾಡಬೇಕು. 365 ದಿವಸಗಳು ಎಲ್ಲಿ ಸಾಧ್ಯ ಇವತ್ತಿನ ದಿನಮಾನಗಳಲ್ಲಿ ಅಂತರ್ಜಾಲ ಇರುವುದರಿಂದ ಒಂದು ಕ್ಷಣನೂ ಪುರುಸೋತಿಲ್ಲಿರ್ತಕ್ಕಂತಹ ಗಡಿಬಿಡಿಯಲ್ಲಿ ನಾವೆಲ್ಲ ಇಲ್ಲಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗೆ ಭಗವಂತನನ್ನ ಹಾಡಿ ಪಾಡಿ ಕೊಂಡಾಡಿ ನಲ್ಲಿಕ್ಕೆ ನಮಗೆ ಯಾವಾಗ ಅವಕಾಶ ಅಂತಕ್ಕಂಥದ್ದದ. ಹೋಗ್ಲಂಗಾರ ವರ್ಷಕ್ಕೆ ಪ್ರತಿ ದಿವಸ ಆಗಲಿಲ್ಲ ಹೋದ್ರೆ 9 ಮಾಸಕ್ಕೊಮ್ಮೆ, ಷಣ್ಮಾಸಕ್ಕೊಮ್ಮೆ, ತ್ರೈಮಾಸಕ್ಕೊಮ್ಮೆ, ಪಕ್ಷಕ್ಕೊಮ್ಮೆ, ಸಪ್ತಾಹಕ್ಕೊಮ್ಮೆ, ವರ್ಷಕ್ಕೊಮ್ಮೆ ಅದು ಯಾವ ಸಂತ ಸಮಾಗಮದ ಘಳಿಗೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೆ. ಖರೆ ಆದರೆ ಒಂದು ಕ್ಷಣದ ಪುಣ್ಯದ ಘಳಿಗೆ ಅಂತಕ್ಕಂಥದ್ದೇನದನ್ನು ನಮಗೆ ಅನಂತ ಅಪಾರವಾದಂತಹದ್ದು, ವಿಶೇಷವಾದಂತಹದ್ದು ಪುಣ್ಯದ ಪ್ರಾಪ್ತಿ ಅಂತಕ್ಕಂಥದ್ದು ನಮಗೆ ಅನುಗ್ರಹ ಮಾಡ್ತದೆ. ಅದಕ್ಕೋಸ್ಕರವಾಗಿ ಒಂದು ಸಣ್ಣ ಉದಾಹರಣೆ ಹೇಳಬೇಕಾಗಿದ್ರೆ, ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಗುರು ಶಿಷ್ಯ ಪರಂಪರೆಯಲ್ಲಿ ಇರ್ತಕ್ಕಂಥವರು ಬ್ರಹ್ಮರ್ಷಿ ಸ್ವರೂಪರು. ಒಂದು ಸಾರಿ ವಸಿಷ್ಠರು ವಿಶ್ವಾಮಿತ್ರರಿಗೆ ಆಮಂತ್ರಣ ಕೊಡ್ತಾರೆ. ವಿಶ್ವಾಮಿತ್ರರು ಒಂದ್ಸರಿ ವಸಿಷ್ಠರಿಗೆ ಆಮಂತ್ರಣ ಕೊಡ್ತಾರೆ. ಅಲ್ಲಿ ಆಮಂತ್ರಣ ಕೊಟ್ಟಾಗ ಏನಾಯ್ತು, ವಸಿಷ್ಠರ ಆಶ್ರಮಕ್ಕೆ ಸ್ವಲ್ಪ ತಡವಾಗಿ ಬರ್ತಾರೆ ಯಾರು, ವಿಶ್ವಾಮಿತ್ರರು. ಅಷ್ಟೊಳಗೆ ಎಲ್ಲ ದಾನದ ವಸ್ತುವನ್ನು ಕೊಟ್ಟು ಬಿಟ್ಟಿದ್ರು. ಆವಾಗ ವಸಿಷ್ಠರು ಹೇಳಿದ್ರು ವಿಶ್ವಾಮಿತ್ರರಿಗೆ, ನೋಡ್ರಿಪ್ಪ ಮತ್ತೆಲ್ಲ ದಾನ ವಸ್ತುಗಳು ಮುಂದೋಗ್ಯಾವ, ನಿಮ್ಗಿನ್ನು ಒಂದು ಉಳಿದುದ. ಅದೇನು ಉಳಿದುದರಿ, ನಾವು ನೀವೇನಿದ್ದೀವಿಲ್ಲ ಸಂತರು, ಸತ್ಸಂಗ, ಸತ್ಪುರುಷರು ಅರ್ಥಾತ್ ಬ್ರಹ್ಮಶ್ರೀ ಸ್ವರೂಪ ಇದ್ದೀವಿಲ್ಲ, ಒಂದು ಕ್ಷಣದ ಘಳಿಗೆ ನಾವು ನೀವು ಭೇಟಿ ಆಗಿದ್ದೀವಿಲ್ಲ, ಈ ಪುಣ್ಯವನ್ನು ನಿಮಗೆ ಧಾರ ಎರಿತೇನೆ ಅಂತ ಹೇಳಿದ್ರು. ವಿಶ್ವಾಮಿತ್ರರು ನಮ್ಮ ಆಶ್ರಮಕ್ಕೆ ತಾವು ಬಂದಾಗ ಸಹಸ್ರ ಗೋವುಗಳನ್ನು ದಾನ ಮಾಡಿದ್ವಿ, ಬಂಗಾರದ ಅಲಂಕೃತವಾಗಿರ್ತಕ್ಕಂಥ ದಾನಗಳನ್ನು ಮಾಡಿದ್ವಿ. ಹಂಗಾರೆ ಅದಕ್ಕೆ ಸರಿಸಾಟಿ ಇರ್ತಕ್ಕಂಥದ್ದು ಕ್ಷಣ ಪುಣ್ಯ ಅಂತಕ್ಕಂಥದ್ದು. ಸತ್ಸಂಗದ ಫಲ ಇಷ್ಟು ದೊಡ್ಡದ, ಹಂಗಾರೆ ಇದಕ್ಕೆ ದೃಢೀಕರಣ ಏನು. ಅವ್ರು ಹೇಳಿದ್ರು 3 ದಿವ್ಯವಾದಂತಹದ್ದು, ಅದ್ಭುತವಾಗಿರ್ತಕ್ಕಂಥದ್ದು, ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಮಹತ್ತ ಸತ್ಪುರುಷ ಸತ್ ಸ್ವರೂಪವಾಗಿರ್ತಕ್ಕಂಥ ಚೇತನಗಳವ. ದಿನದರ್ಶಿಕೆಯಿಂದ ಎಲ್ಲಿಂದ ಪ್ರಾರಂಭ ಆಗ್ತದೆ, ಸೂರ್ಯನಾರಾಯಣದಿಂದ ಆಗ್ತದ. ಇದಕ್ಕೆ ಉತ್ತರವನ್ನ ಸತ್ಸಂಗದ ಫಲ ಏನು ಅಂತ ತಿಳ್ಕೊಳ್ತಾರೆ. ಸೂರ್ಯನಾರಾಯಣ ಉತ್ತರ ಕೊಡ್ತಕ್ಕಂಥವ್ನು ಆಗ್ತಾ ಇದ್ದಾನೆ, ಸೂರ್ಯನಾರಾಯಣನ ಕೇಳಕಡ್ಡಿ ಇಲ್ಲ. ಇನ್ನೂ ಒಂದು ಯಾವ್ದು ಶಕ್ತಿ ಅಂತ ತಿಳ್ಕೊಂಡು ಕೇಳಿದ್ರೆ ಮೇರು ಪರ್ವತ ಅಂತಕ್ಕಂಥದ್ದೇನೋ ಅದ್ರ ಮೇಲೆ ಅಗಸ್ತ್ಯರು ಏನು ತಾವು ತಮ್ಮ ಸ್ತಂಭನ ಮಾಡಿದ್ದಾರೋ ದಂಡದಿಂದ, ಆ ಅಗಸ್ತ್ಯರು ಕೂತ್ಕೊಂಡು ಆ ಮೇರು ಪರ್ವತ ನೀವು ಕೇಳಿ ಸಾಕು, ಅದು ಹೇಳ್ತದೆ ಸತ್ಸಂಗದ ಮಹಿಮ ಅಂತಕ್ಕಂಥದ್ದೇನು. ಅರ್ಥಾತ್ ಆದಿಶೇಷ ಏನು ಭೂಮಿಯನ್ನು ಹೊತ್ಕೊಂಡಿದ್ದಾನೆ, ಆ ಆದಿಶೇಷವನ್ನು ಕೇಳಿದ್ರೆ ಹೇಳ್ತದ. ಈ ಪ್ರಕಾರವಾಗಿ
ಹಂಗಾರ ಹೋಗೋಣ ಕೇಳೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ ಹಂಗಾರ ಸತ್ಸಂಗ ಮಾಡ್ಬಿಡೋದಪ್ಪ ಇವತ್ತು ನಮ್ಮ ಆಶ್ರಮದೊಳಗೆ ವಸಿಷ್ಠರ ಆಶ್ರಮದೊಳಗೆ ಸತ್ಸಂಗ ಮಾಡೋದು. ಹಂಗಾರೆ ಸತ್ಸಂಗ ಮಾಡಲಿಕ್ಕೆ ಈಗ ವಸಿಷ್ಠ ಏನು ಹೇಳಿದ್ರು, ಆದಿಶೇಷನ್ ಕರ್ಕೊಂಬ ಅಂತ ಹೇಳಿದ್ರು, ಸೂರ್ಯನಾರಾಯಣ ಕರ್ಕೊಂಬ ಅಂತ ಹೇಳಿದ್ರು, ಮೇರು ಪರ್ವತ ಇನ್ನು ಅದ್ರ ಮೇಲೆ ಕುತ್ಕೊಂಡು ಅಗಸ್ತ್ಯನ ಕರ್ಕೊಂಬ ಅಂತ ಹೇಳಿದ್ರು. ಹಂಗಾತಂದ್ರೆ 3 ಮಂದಿ ಕರ್ಲಿಕ್ಕೆ ಹೋಗ್ತಾರೆ ವಿಶ್ವಾಮಿತ್ರರು. ಸೂರ್ಯನಾರಾಯಣನ ಕೇಳಿದ್ರು, ಮತ್ತೆ ಇವತ್ತು ಸತ್ಸಂಗ ಮಾಡಲಿಕ್ಕೆ ತಾವು ಬರ್ಬೇಕ್ರಿ. ಅವಾಗ ಸೂರ್ಯನಾರಾಯಣ ಹೇಳಿದ್ರು, ಅಪ್ಪ ನಾನು ಒಂದು ಕ್ಷಣ ನನ್ನ ಗತಿಯನ್ನು ನಿಲ್ಲಿಸಿದೆ ಅಂದ್ರೆ ಜಗತ್ತ ಅಲ್ಲೋಲ ಕಲ್ಲೋಲ ಆಗ್ತದೆ. ದಿನದರ್ಶಿಕೆ ಅಂತಕ್ಕಂಥವು ಏನು ಒಂದು ಕ್ಷಣಕ್ಕೂ ನನ್ನ ಯಾವ ಪರಿಭ್ರಮಣ ಆಗ್ತವೆ. ನನ್ನ ಕೆಲಸ ಯಾರು ಮಾಡೋರು ಇದ್ರೆ ರಿಲೀವರ್ ತಗೊಂಬ, ನಾನು ಬಿಡುಗಡೆ ಮಾಡೋ ಅನ್ನೋದನ್ನ ಆಮೇಲೆ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿದ್ರು. ನಿರಾಶರಾಗಿ ವಶಿಷ್ಠರ ಆಶ್ರಮ ಮತ್ತೆ ವಿಶ್ವಾಮಿತ್ರ ಬಂದರು. ಅರ್ಥಾತ್ ಮತ್ತೆ ಆದಿಶೇಷನ್ ಕೇಳಿದ್ರು. ಆದಿಶೇಷನು ಹೇಳಿದ, ಏನಪ್ಪ ಮತ್ತೆ ಹೀಗೆಲ್ಲ ಆದ ತಾವು ಬರಬೇಕು ಅಂದ್ಕೊಂಡ. ಆದಿಶೇಷನ್ ಒಂದು ಪ್ರಶ್ನೆ ಕೇಳಿಲ್ಲ ಅಂತ ಹೇಳಿದ್ರು ಯಾವ ವಸಿಷ್ಠರು. ಈಗ ನಮಗೆ ಸತ್ಸಂಗಕ್ಕೆ ನೀವು ಬರಬೇಕು, ಹಂಗಾರೆ ಬರ್ರಿ. ಆವಾಗ ಅವ್ರು ಹೇಳಿದ್ರು, ಈ ಭೂಮಿಯ ಭಾರವನ್ನು ಇಳಿಸ್ತಕ್ಕಂಥವ್ರು ಯಾರಾದ್ರು ಇದ್ರೆ ಅದನ್ನ ಕೆಲಸ ಮಾಡ್ತಿದ್ರೆ ನಾನು ಬರ್ತೇನೆ. ಹಂಗಾರೆ ಅದಕ್ಕೂ ಉತ್ತರ ಸಿಗ್ಲಿಲ್ಲ. ಹಂಗಾರೆ ಮೇರು ಪರ್ವತದ ಮೇಲೆ ಅಂತ ಅಗಸ್ತ್ಯರನ್ನ ಕೇಳಿದ್ರು. ಅಗಸ್ತ್ಯರು ಹೇಳಿದ್ರು, ಮೇರು ಉದ್ದಟ್ಟಿದ್ದಾನ, ಹಿಮಾಲಯಕ್ಕಿಂತ ಹೆಚ್ಚಿಗೆ ಬೆಳೆದಕ್ಕೆ ಹತ್ತಿದ್ದ. ಅವಾಗ ದೇವಾನ್ ದೇವತೆಗಳು ಈ ಸೂರ್ಯನಿಗೆ ಪ್ರಕೃತಿಗೆ ಅಡ್ಡಿ ಬರ್ಲಿಕ್ಕೆ ಹತ್ತಿದ್ದ. ಅದಕ್ಕೆ ಗುರು ಮಹಾರಾಜರಾಗಿರ್ತಕ್ಕಂಥ ಅಗಸ್ತ್ಯರು ಯಾವ ಸಹ್ಯಾದ್ರಿ ವಿಂಧ್ಯ ಪರ್ವತದ ಗುರುಗಳಿದ್ದಾರೆ, ನೀವು ಹೋಗಿರಿ, ಅವನ ಬಗ್ಗೆ ಶಿರಸಾಷ್ಟಾಗ ನಮಸ್ಕಾರ ಹಾಕ್ತಾನೆ. ಆವಾಗ ನೀವು ಅವನ ಮೇಲೆ ಕುತ್ಕೊಂಡು ಹೇಳಬೇಡ್ರಿ ಅಂತಕೊಂಡು ಹೇಳಿದ್ರು. ಆ ಪ್ರಕಾರ ಎದ್ದ ಮತ್ತೆ ಹೇಳ್ತಾನೆ. ಅದಕ್ಕೆ ಇದಕ್ಕೆ ಯಾವ್ದಾದ್ರು ಪರ್ಯಾಯವಾಗಿರ್ತಕ್ಕಂಥ ಪುಣ್ಯದ ಅಂತಕ್ಕಂಥದ್ದು ಬೇಕು ಅಂತ ಹೇಳಿದ್ರು. ಆವಾಗ ಮತ್ತೆ ನಿರಾಶರಾಗಿ ವಸಿಷ್ಠರ ಹತ್ರ ಬಂದರು. ವಿಶ್ವಾಮಿತ್ರರಿಗೆ ವಸಿಷ್ಠರು ಹೇಳಿದ್ರು, ಏನು ಚಿಂತೆ ಮಾಡಬೇಡ್ರಿ, ಏನು ಒಂದು ಕ್ಷಣದ ಪುಣ್ಯಾವಶ ಅಂತಕ್ಕಂಥದ್ದನ್ನು ಮೊನ್ನೆ ಈ ಯಾವ ಶತಕ ಮಣಿ ಇರ್ತಕ್ಕಂಥ ಜಪಮಣಿ ಅಂತಕ್ಕಂಥದ್ದನ್ನು ಅದಕ್ಕೆ ನಾನು ಏನು ಮಾಡ್ತೀನಿ, ಸಂಕಲ್ಪಪೂರ್ವಕವಾಗಿ ಹಾರೆ ಇರ್ತೀನಿ. ಈ ಯಾವ ಸೂರ್ಯದ ಮಣಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಕೃತಿಯನ್ನು ಯಾವ ಭಗವಂತನ ಒಂದು ಸಾಧು ಸಂಗತಿಯ ಸತ್ಸಂಗದ ಒಂದು ಫಲ ಈ ಪ್ರಕಾರವಾಗಿ ಅದಲ್ಲ, ಸೂರ್ಯನ ಗತಿಗೆ ಸರಿಸಮಾನವಾಗಿರ್ತಕ್ಕಂಥ ಶಕ್ತಿಯನ್ನು ಪ್ರಕೃತಿಯನ್ನ ಆ ಪ್ರಜ್ವಲತೆಯನ್ನು ಬೆಳಗ್ತದ. ಅದಕ್ಕೋಸ್ಕರವಾಗಿ ಒಂದು ಕ್ಷಣ ಸತ್ಸಂಗದ ಫಲವನ್ನು ಧಾರೆ ಇರುತ್ತೆ ಅಂತಕೊಂಡು ಸ್ಫಟಿಕದ ಮಳೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಸೂರ್ಯನಂತೆ ಪ್ರಕಾಶಮಾನವಾಗಿ ಆಗ್ತಕ್ಕಂಥದ್ದಾಯಿತು ವಸಿಷ್ಠರಿಗೆ. ಆ ಆಶ್ರಮಕ್ಕೆ ಸೂರ್ಯನಾರಾಯಣ ಬರ್ತಕ್ಕಂಥವರಾದರು. ಅದೇ ಪ್ರಕಾರವಾಗಿ ಆದಿಶೇಷನ ಹತ್ರ ಬಂದರು. ಆದಿಶೇಷನಿಗೆ ಒಂದು ಪ್ರಶ್ನೆ ಹಾಕು ಅಂತ ಹೇಳಿದ್ರು. ವಸಿಷ್ಠರು, ಏನಪ್ಪ, ನಾನು ವಸಿಷ್ಠರಿಗೆ 100,000 ಆಕಳವನ್ನು ಕೊಟ್ಟಿದ್ದೀನಿ. ವಸಿಷ್ಠರು ನಮಗೇನು ಮಾಡಿದ್ರು, ಒಂದೇ ಕ್ಷಣದ ಪುಣ್ಯದ ಫಲ ಕೊಟ್ಟಿದ್ರು. ಹಂಗಾರೆ ಯಾವುದು ದೊಡ್ಡದು ಇದ್ರಾಗ ನಿನಗೆ ಯಾವುದು ಸ್ವೀಕಾರ ಮಾಡಕ್ಕೆ ನಿನಗೆ ಸಮಂಜಸ ಅನ್ನಿಸ್ತದ ಹೇಳಿ ಅಂದಾಗ ಅವರಂದ್ರು, ಆದಿಶೇಷ ಅಂದ, ಮಹಾರಾಯ ನನಗೆ ಭೂಮಿ ಭಾರನ ಹೊತ್ತು ರಗಡಾಗ್ಯದ, ವರ್ಷ ಇದು 1000 ಗೋವಿಂದ ಪುಣ್ಯದ ಫಲ ತಗೊಂಡು ನಾ ಏನು ಮಾಡಲಿ, ಏನಾದರೂ ನಂದು ಈ ಭಾರ ಹಗರ ಆಗಬೇಕಾಗಿಲ್ಲ, ಒಂದು ಕ್ಷಣದ ಪುಣ್ಯಾವಶ ಒಂದು ಧಾರ ಇರಿಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ಆವಾಗ ಅವ್ರಿಗೆ ಗೊತ್ತಾದ್ರು, ಹಂಗಾರೆ ಯಾವ ಸಂತ ಸಮಾಜ ಮಹಿಮಾ ಅಂತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಗೊತ್ತಾಗ್ತಕ್ಕಂಥದ್ದು ಮಹಾರಾಜ. ಅದೇ ಪ್ರಕಾರವಾಗಿ ಅಗಸ್ತ್ಯರ ಹತ್ರ ಬಂದು ಕೇಳಿದ್ರು. ಅಗಸ್ತ್ಯರು ಹೇಳಿದ್ರು, ಹಂಗಾರ ಸಾಧು ಸಂಗತಿಯ ಫಲದ ಮಹತ್ವ ಅಂತಕ್ಕಂಥದ್ದು ಶ್ರೇಷ್ಠವೋ ಅಥವಾ ಜೀವನಭರ ಮಾಡೋ ತಪಸ್ಯ ಶ್ರೇಷ್ಠ ಅಂತ ಹೇಳಿದಾಗ ಸಾಧು ಸಂಗತಿಯ ಕ್ಷಣದ ಪುಣ್ಯದ ಫಲ ಸಾಕು. ಈ ಯಾವ ದಂಡ ವಸಿಷ್ಠದ ಬ್ರಹ್ಮದಂಡ ಅಂತಕ್ಕಂಥದ್ದು ಅದನ್ನು ಅದ್ರ ಮೇಲೆ ಸಾಕು. ಆ ಮೇರು ಪರ್ವತವನ್ನು ಮೆಟ್ಟಲಿಕ್ಕೆ ಶಕ್ತಿ ಅಂತಕ್ಕಂಥದ್ದು ಪಡಿತದೆ. ಇದು ಸಾಧು ಸಂಗತಿಯ ಫಲದ ಒಂದು ಕ್ಷಣ ಫಲ ಅಂತಕ್ಕಂಥ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಪ್ರಕಾರ ವಸಿಷ್ಠರು ವಿಶ್ವಾಮಿತ್ರಿಯ ಸಂವಾದದಲ್ಲಿ ನಮ್ಮ ತಿಳಿದಿರ್ತಕ್ಕಂಥ ಅದೇನಂತ ತಿಳ್ಕೊಂಡು ಕೇಳಿದ್ರೆ, ಜಗತ್ತಿನಲ್ಲಿ ಯಾವುದು ಪುಣ್ಯ ಅಂತಕ್ಕಂಥ ನಾವು ತಿಳ್ಕೊಂಡೇವೋ ಅದು ಈ ಸಾಧು ಸಂಗತಿಯ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಯಾವುದನ್ನು ನಮ್ಮ ಕ್ಷಣದಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಸಂತ ರಾಜಾರಾಮ್ ಮಹಾರಾಜ್ ಹೇಳಿದರು, ವರ್ಷಕ್ಕೊಮ್ಮೆ ಆಗಮನ ಮಾಡ್ತಕ್ಕಂಥ ಯಾವ ಸಾಧು ಸಂಗತಿ ಈ ವರ್ಷ ಬಹಳ ದುರ್ಮುರುಗಿಂದ ಬಿದ್ದಿತ್ತು. ಬಹಳ ಕಡೆಗೆ ಪಾದಯಾತ್ರೆಗೂ ಹೊಂಟಿಲ್ಲ. ನಾವು ಏನೋ ಒಂದು ಮೊಂಡು ಧೈರ್ಯ ಮಾಡಿದ್ವಿ. ಈಗೇನು ಎಲ್ಲ ಕಡೆಗೆ ಮಹಾಮಾರಿದ ಒಂದು ಅದಲ್ಲ, ಆ ಮಹಾಮಾರಿ ಒಂದು ಇದಕ್ಕೋಸ್ಕರ ಯಾರು ಹೋಗ್ಬೇಡ್ರಿ, ಎಲ್ಲಿ ಹೋಗ್ಬೇಡ್ರಿ, ಬಹಳಷ್ಟು ಮಂದಿ ಹೋಗ್ಬೇಡ್ರಿ, ಹಂಗೆ 4-8 ಮಂದಿ ಹೋಗಿ ವೀಣಾ ತಗೊಂಡು ಹೋಗ್ರಿ, ಬಸ್ಸಿಗೆ ಹೋಗ್ರಿ, ಹೆಂಗಾರ ಹೋಗ್ರಿ ಅಂತ ತಿಳ್ಕೊಂಡ್ರೆ ಬಹಳ ಕಡೆ ನಮ್ಗೆ ಒತ್ತಡ ಬಹಳ ಬಂದಿತ್ತು. ಆದರೂ ನಮಗೇನು ಒಂದು ಮಂಡ ಧೈರ್ಯವಂತೂ ಭಗವಂತನ ಸತ್ಸಂಗದ ಫಲದಿಂದ ಏನಾದರೂ ಅಷ್ಟರೊಳಗೆ ಶಾಂತ ಆಗಿತ್ತು, ವಾತಾವರಣ ತಿಳಿಯಾಗಿತ್ತು ಅಂತಂದ್ರೆ ಹೋಗೋದ. ಹೋಗೋ ಹೊತ್ತಿನಾಗ ಆಕಸ್ಮಿಕವಾಗಿ ಭಗವಂತಗನ ಇಚ್ಛಾ ಇಲ್ಲ ಅಂದ್ರೆ ಏನಾದರೂ ನಮ್ಗೆ ಅಡ್ಡಿ ಯಾರಾದರೂ ಆರಕ್ಷಕರು ಮಾಡಿದ್ರೆ ನಾವು ಬಸ್ ಹತ್ಕೊಂಡು ಹೋದ್ರೆ ಅದು ಅಲ್ಲಿ ತನಕ ಯಾಕೆ ನಾವಾಗಿಂದ ಮುಂದಿನ ವಿಚಾರ ಮಾಡಬೇಕು ಅಂತ ತಿಳ್ಕೊಂಡು ಧೈರ್ಯ ಮಾಡಿದ್ವಿ. ನಿನ್ನೆ ಅವರೆಲ್ಲ ವಕೀಲರೆಲ್ಲ ಬಂದಿದ್ರು, ಹಂಗೇನು ಸಂಬಂಧ ಇಲ್ಲ, ನೀವು ಭಜನೆ ಮಾಡ್ಕೊಂಡು ಬರೀ ಊರಾಗಿ ತೊಂದಿಲ್ಲ ಅಂತ ಹೇಳಿದ್ರು. ಅರ್ಥ ಅಂತ ಹೇಳಿ ಕಾರಣ ತಿಳ್ಕೊಂಡು ಕೇಳಿದ್ರೆ, ಇದೇನದ ಭಗವಂತನ ಕಾರಣದಿಂದ ದುರ್ಲಭವಾಗಿ ಪ್ರತಿತ್ವವಾಗಿ ಜೀವನದಲ್ಲಿ
ಎಂದೋ ಒಂದು ಘಳಿಗೆ ಸಿಗ್ತಕ್ಕಂತಹದ್ದು ಪುಣ್ಯ ಫಲ ಅಂತಕ್ಕಂತಹದ್ದದ. ಆದರೂ ಸಂತ ರಾಜಾರಾಮ್ ಮಹಾರಾಜರು ಈ ಕ್ಷಣಗಳ ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ. ಅಪಾರ ಪೂಜಾಣ ಸತ್ಸಂಗಾತ ಮಹಿಮಾ ಅಪಾರ ಪೂಜಾಣ ಮೂರು ಲೋಕದಲ್ಲಿಯೂ ಸಹ ಯಾವ ಕ್ಷಣ ಸತ್ಸಂಗತೆ ಫಲ ಅಂತಕ್ಕಂಥದ್ದು ಸಮಾನವಾಗಿದ್ದಂಥ ಪುಣ್ಯ ಎಲ್ಲಿನೂ ಇಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಶ್ರೇಷ್ಠವಾಗಿದ್ದಂತಹ ಸತ್ಸಂಗದ ಮಹತ್ತೆಯನ್ನೇ ಕೊಂಡಾಡ್ತಕ್ಕಂಥದ್ದು ಸಂತ ರಾಜಾರಾಮ್ ಮಹಾರಾಜರ ಜೀವನ ಚರಿತ್ರೆ ಇರತಕ್ಕಂಥದ್ದು. ಒಂದೇ ಒಂದು ಆಖ್ಯಾನ ಸ್ವಲ್ಪ ಅವಕಾಶ, ಯಾಕಂದ್ರೆ 2:45 ಅಂತ ಹೇಳಿ ನಾನು ನಿಂತ್ಕೊಂಡಾಗ ಆದಷ್ಟು ಧನುಷ್ಗಳಿಂದ ಬೇಗ ಓಡಿಸಿ ಪ್ರಯತ್ನ ಮಾಡ್ತೀವಿ. ಯಾಕಂತಂದ್ರೆ ದಂಡ್ಕೊಂಡು ಬಂದಿರ್ತೀರಿ ಒಂದು, ಬ್ರಹ್ಮವೃಂದ ಹಸ್ಕೊಂಡಿರ್ತದೆ ಒಂದು. ಆದ್ದರಿಂದ ಎರಡೂ ರೀತಿಯಿಂದ ನಾವು ನೋಡುವಾಗ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಅಷ್ಟೇ ಮಹತ್ವತೆ ಅಂತಕ್ಕಂಥದ್ದು. ಆ ಪ್ರಕಾರವಾಗಿ ಅರ್ಧ ಗಂಟೆಯಲ್ಲಿ ಯಾವ ನಿರೂಪಣೆಯನ್ನು ನಾನು ಮುಕ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ. ಸಂತ ರಾಜಾರಾಮ್ ಗುರು ಮಹಾರಾಜರು ಮಹಾಸ್ವಾಮಿ ಚಿದಂಬರ ಮಹಾರಾಜರಿಗೆ ಏನು ವಿಶೇಷವಾಗಿ ಸತ್ತಾದಿಂದ ಕೇಳ್ತಾರಪ್ಪ ಅಂದ್ರೆ, ಭಗವಂತ ನಾವೇನು ಹುಟ್ಕೊಂಡಿವಿ ಎನ್ನುವುದ ಜನಗಳೆಲ್ಲ ವಾಸನಾ ಹುಟ್ಕೊಂಡಿವಿ. ನಮ್ಮ ವಾಸನಾ ಯಾವ್ಯಾವ ಜನದಾಗ ಏನೇನು ಬೇಕು ಅಂದ್ಕೊಂಡಿದ್ಯೋ ಅದನ್ನ ಅನುಭವಿಸ್ಲಿಕ್ಕೆ ಈ ಜನದಲ್ಲಿ ಬಂದಿವಿ. ಆ ರಾಜಾರಾಮ್ ಹೇಳಿದ್ರು, ನಿನ್ನ ವಾಸನಾಗ ನಾನು ಹುಟ್ಟಿಸ್ಕೊಂಡಿ ತುಜಿಯ ನಾಮಾಚ ಡಾಂಗುರಿ ಮ್ಯಾಥೋ ಕೇಳಿದೆ ಸೃಷ್ಟಿವರಿ ಭೂಮಂಡಲದಲ್ಲಿ ನಿನ್ನ ನಾಮಸ್ಮರಣೆಯನ್ನ ಡಿಂಡಿಮವನ್ನು ಬಾರಿಸಲಿಕ್ಕೆ ನಾನು ಹುಟ್ಟಿಸ್ಕೊಂಡಿ ಅಂತಕೊಂಡು ಹೇಳ್ತಾ ಇದ್ದಾರೆ. ಆ ಪ್ರಕಾರವಾಗಿ ಕಾಶಿ ರಾಮೇಶ್ವರ ಪರ್ಯಂತ ಸಂತ ರಾಜಾರಾಮ್ ಮಹಾರಾಜರು ಏತಿ ಉತ್ಸವ ಯಾತ್ರಿಸಿ ವಾರಿಕರಿ ಪ್ರತಿ ವರ್ಷ ನಾವೀಗ ಹೋಗ್ತಾ ಇದ್ದೇವಲ್ಲ ಶೈವಾಗಮೋತ್ಸವ ಕೆಂಗೇರಿ ಗುರುಗೂಡದಲ್ಲಿ, ಆ ಉತ್ಸವಕ್ಕೆ ಪ್ರತಿ ವರ್ಷ ಬರ್ರಿ. ಇನ್ನುಳಿದ ಯಾವ ಅನುಷ್ಠಾನ ನೀವು ಬಿಟ್ಟರೂ ಅಡ್ಡಿ ಇಲ್ಲ. ಪಾದಯಾತ್ರೆಯಿಂದ ಒಂದು ವರ್ಷದೊಳಗೆ ಒಮ್ಮೆ ಬರ್ರಿ. ಅದರಿಂದ ದೇಹ ದಂಡನ ಅಂತಕ್ಕಂಥದ್ದಾಗ್ತದೆ. ಅನಾಯಾಸವಾಗಿ ಸತ್ಪುರುಷರ ಸತ್ಸಂಗ ಅಂತಕ್ಕಂಥದ್ದು, ಸಾಧುಗಳ ಭೇಟಿಂತಕ್ಕಂಥದ್ದಾಗ್ತದೆ. ನದಿ ನದಂಗಳ ದರ್ಶನ ಅಂತಕ್ಕಂಥದ್ದಾಗ್ತದೆ. ದಾರಿಯುದ್ದಕ್ಕೂ ಪುಣ್ಯಕ್ಷೇತ್ರ ದರ್ಶನ ಅಂತಕ್ಕಂಥದ್ದಾಗ್ತದೆ. ಕೆಂಗೇರಿ ಉತ್ಸವಕ್ಕೆ ದಿಗಂತಗಳಲ್ಲಿ ಬಂದಂಥ ಮಹಾನ್ ಸಂತರು, ಮಹಾತ್ಮರು, ಋಷಿಗಳು, ಅರ್ಥಾತ್ ಯತಿವರೇಣ್ಯರು ದರ್ಶನ ಅಂತಕ್ಕಂಥದ್ದಾಗ್ತದೆ. ಆದ್ರಿಂದ ವರ್ಷದೊಳಗೆ ಒಂದು ಸಾರಿ ಆದರೂ ಪಾದಯಾತ್ರೆಯಿಂದ ಆ ಭಗವಂತನ ದರ್ಶನ ಮಾಡಿ ಏಕೆ ಉತ್ಸವ ಯಾತ್ರಿಸಿ ವಾರಿಕರಿ ಪ್ರತಿ ವರ್ಷಕ್ಕೆ ಇಷ್ಟು 15 ದಿವಸ ನಮ್ಮ ಹೋದಪ್ಪ ವರ್ಷದಾಗ ಅಂದ್ಕೊಂಡು ಪಾದಯಾತ್ರೆಯಿಂದ ದೇಹ ದಂಡನ ಮಾಡಿ ಆ ಭಗವಂತನಿಗೆ ನೀವು ಯಾವ ದೇಹ ಕಮಲವನ್ನ ಸಮರ್ಪಣೆ ಮಾಡಿದ್ದೇ ಖರೆ ಆದ್ರೆ ಖಂಡಿತ ಭಗವಾನ ನಮ್ಮ ಜೀವನದ ಉದ್ದಕ್ಕೂ ರಕ್ಷಾ ಕವಚನ ಅನುಗ್ರಹ ಮಾಡಿದಂತಹ ದಾಸ ರಾಜಾರಾಮ್ ಮಹಾರಾಜರು ಎಲ್ಲರಿಗೂ ವಿನಂತಿ ಪೂರ್ವಕವಾಗಿ ಪಾದಕ್ಕೆ ಬಿದ್ದು ಬೇಡ್ಕೋತೀರಿಪ್ಪ. ಏತಿ ಉತ್ಸವ ತಿಳಿಸಿ ವಾರಿಕರ ಪ್ರತಿ ವರ್ಷ ಐದೇ ಸಂಘ ಸರ್ವಾಸಿ ಮಾಜಿ ವಿನಂತಿ ಪಾಯಾಸ ನಿಮ್ಮ ಪಾದಕ್ಕೆ ಬಿದ್ದು ಹೇಳಕತ್ತೇನೆ. ಏನು ಅನುಕೂಲ ಅದನೋ ಅವರೆಲ್ಲರೂ ಯಾರು ತಪ್ಪಿಸ್ಕೋಬೇಡ್ರಿ ಅವಕಾಶ ಅಂತ ಹೇಳ್ತಕ್ಕಂಥವ್ರು. ನಮಗೆ ಒಂದು ಖುಷಿ ಆಗ್ತದೆ. ಕರ್ಕಿಹಳ್ಳಿಯಿಂದ ಕೆಂಗೇರಿ ತನಕ ಬರ್ಲಿಕ್ಕೆ ಎಲ್ಲರಿಗೂ ಆಗಿಕ್ಕಿಲ್ಲ. ಕರ್ಕಿಯಿಂದ ಈ ಕೊಪ್ಪಳ ತನಕ ಬಂದಾದ್ರು ಒಂದಿಷ್ಟು ಮಂದಿ ಎಲ್ಲ ಬ್ರಾಹ್ಮಣಿ ಇಲ್ಲಿಂದ ಹೋಗ್ಲಿಕ್ಕೆ ಹೋಗ್ತಾರೆ, ಪ್ರತಿ ವರ್ಷ ಕಳ್ಸಕ್ಕೆ ಅರ್ಥಾತ್ ಹೇಳಿ ಕಾರಣ ಅಂತ ಕೇಳಿದ್ರೆ ಈ ಯಾವ ಪಾದಯಾತ್ರೆ ಒಂದು 5 ಹೆಜ್ಜೆ ನಡೆದು ಸಾಕು ಅಂತ ಹೇಳ್ತಾರೆ. ಅದು ಅಶ್ವಮೇಧ ಫಲ ಅಂತಕ್ಕಂಥದ್ದು ಕೊಡ್ಕೊಂಡು ಅಭಂಗ ಸಾಹಿತ್ಯ ಅಂತಕ್ಕಂಥ ಹೇಳ್ತದೆ. ಅಮೃತಾತ್ಮರೇ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪುಣ್ಯದ ದಿನಗಳ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ದಿವಸ ಅದಂತ ತಿಳ್ಕೊಂಡು ಕೇಳಿದ್ರೆ ಪಾದಯಾತ್ರೆ ಅರ್ಥಾತ್ ದೇಹ ಸತ್ಸಂಗ ದೇಹದಂಡನೆ ಮಾಡ್ತಕ್ಕಂಥದ್ದು, ಅರ್ಥಾತ್ ಭಗವಂತನಿಗೆ ಕೊಟ್ಟಂತ ಯಾವ ಸಾಧನ ಶರೀರ ಅದನ್ನು ಇದನ್ನು ಸಾಫಲ್ಯ ಮಾಡ್ಕೊಳ್ಳಿಕ್ಕೆ ಬಂದಂಥ ಸದವಕಾಶ ಅಂತಕ್ಕಂಥದ್ದು ಯಾವುದಾದ್ರೂ ಅದಂತ ತಿಳ್ಕೊಂಡು ಕೇಳಿದ್ರೆ ದೇಹದಂಡನೆಯುಕ್ತವಾಗಿ ಚಳಿ ಮಳೆ ಬಿಸಿಲು ಎಲ್ಲವನ್ನು ತಡ್ಕೊಂಡು ದೇಹದ ಮೇಲೆ ಯಾತ್ರೆಯನ್ನು ತಡ್ಕೊಂಡು ಪಾದಯಾತ್ರೆಯಿಂದ ಆ ಭಗವಂತನಿಗೆ ನಾವು ಸೇವೆ ಸಮರ್ಪಣೆ ಮಾಡ್ತಕ್ಕಂಥದ್ದಾಗಿದೆ. ಇದು ಸಾರ್ಥಕ ಜೀವನ ಅಂತಕ್ಕಂಥದ್ದು ಆಗ್ತದೆ. ಮಹಾರಾಜ್ ಆ ಪ್ರಕಾರವಾಗಿ ಮಹಾತ್ಮರು ಏನ್ ಕೇಳಿದ್ರು, ನಮ್ಮ ಆಗಿ ತಿಜಕಾಯಿ ವೈಕುಂಠ ಕೈಲಾಸ, ನಿನ್ನ ವೈಕುಂಠ ಬೇಡ ಮಾರೇ, ನಿನ್ನ ಕೈಲಾಸ ಬೇಡ. ಅಲ್ಲೇನ್ ಮಣ್ಣದ ಬರೇ ಕಣ್ ತಕೊಂಡು ಬರೇ ಸುಖೋಪಭೋಗ ಮಾಡ್ಕೋತಿರೋದು. ಆಮೇಲೆ ಕ್ಷೀಣೆ ಪುಣ್ಯ ಮೃತ್ಯುಲೋಕ ವಿಷಂತೆ, ಮತ್ತೆ ಪುಣ್ಯ ತೀರ್ಥಪ್ಪ ಅಂದ್ರೆ ಮತ್ತೆ ದುಡ್ಕೊಂಬ ಹೋಗಂತಕೊಂಡ್ರೆ ಮತ್ತೆ ಮೃತ್ಯುಲೋಕ ಕಳಿಸ್ಕೊಡ್ತಾರೆ. ಅರ್ಥಾತ್ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಸ್ವಾಹ ಮಾಮಕ ಪಾಂಡವಾಶ್ಚೈವ ಕಿಂಕುಟದ ಸಂಜೆ ಎನ್ನುವಂತೆ ಇದು ಧರ್ಮಕ್ಷೇತ್ರ ಅಂತಕ್ಕಂಥದ್ದು, ಭೂಮಂಡಲ ಅಂತಕ್ಕಂಥದ್ದು, ಸಾಧನ ಕ್ಷೇತ್ರ ಅಂತಕ್ಕಂಥದ್ದು. ಈ ಸಾಧನ ಶರೀರ ನಮಗೆ ಭಗವಂತ ಕೊಟ್ಟಿದ್ದಾನೆ. ಇದನ್ನು ಸಾಫಲ್ಯ ಮಾಡ್ಕೋಬೇಕಾಗಿದ್ರೆ ಭಗವಂತನ ಸೇವೆಗೆ ಕಾಯ ವಾಚ ಮನಸ ನಾವು ಸಮರ್ಪಣೆ ಮಾಡಬೇಕಾಗಿದ್ರೆ ಜಗದ್ಗುರು ತುಕೋಬ ಮಹಾರಾಜ್ ಹೇಳ್ತಕ್ಕಂಥ ತುಕಾಮಣ್ಣೆ ಗುಣ ಚಂದ್ರನ
ವಿಠಲ ಅವತಾರದಲ್ಲಿ ತುಕಾರಾಮ್ ಮಹಾರಾಜರಿದ್ರು. ಅವರೇ ಚಿದಂಬರ ಅವತಾರದಲ್ಲಿ ಪಾಂಡುರಂಗನೇ ವಿಠಲ ಚಿದಂಬರ ಆದಾಗ ಪ್ರತ್ಯಕ್ಷ ರಾಜಾರಾಮರಾಗಿ ಈ ಭಾಗದಲ್ಲಿ ತುಕಾರಾಮ್ ಮಹಾರಾಜ ಅಪ್ಪಣೆಗೊಳಿಸಿದವರಾಗಿದ್ದಾರೆ. ತುಮಿ ಸಂತ ಮಾಯ ಪಾಪ ಕೃಪಾವಂತ ಜನಂತಕ್ಕೆ ಕಾರಣೀಭೂತ ಮಾತಾಪಿತೃಗಳು ಋಣಾತ್ ಬಂದ ನೇತೃತ್ವದ ಅವರು ನಮಗೆ ಸಂಪರ್ಕ ಅಂತಕ್ಕಂಥ ಋಣಾತ್ ಬಂದ ರೂಪೇಣ ಸತಿಪತಿ ಸುತ ಆಲಯ. ಹಾಗಾಗಿ ಈ ಋಣಾತ್ ಬಂದ ಅನಿಮಿತ್ತ ಬಂಧುತ್ವ ಅಂತಕ್ಕಂತಹದ್ದೆಲ್ಲದ ಅಂತ ಕೊಂಡು ಕೇಳಿದ್ರೆ ಸಂತ ಭಕ್ತರ ಸಹವಾಸದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಮದ ಮಹಾರಾಜ. ಆ ಪ್ರಕಾರವಾಗಿ ಸಂತ ರಾಜ ತುಕಾರಾಮ್ ಮಹಾರಾಜ್ ಯಾವಾಗಲೂ ಹೇಳಿದ್ರು, ತುಮಿ ಸಂತ ಮಾಯ ಪಾಪ ಕೃಪಾವಂತ, ನಮ್ಮ ಅಪ್ಪ ನಮ್ಮವ್ವ ಎಲ್ಲ ನೀವು ಇದ್ದೀರಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಕಾಯಮಿ ಪತಿತ ಕೀರ್ತಿವಾಣು, ಈ ಸಂತ ಸಮಾಜದ ಮಹಿಮೆ ವರ್ಣನೆ ಮಾಡ್ಲಿಕ್ಕೆ ಯಾರಿಗೂ ಸಾಧನೆ ಇಲ್ಲ ಅಂತಕ್ಕಂಥ ಅಪ್ಪಣೆ ಕೊಡ್ತಕ್ಕಂಥವ್ರಾಗಿದ್ದಾರೆ. ಆದ್ದರಿಂದ ತುಕಾಮಣೆ ಗುಣ ಸಂತರು ಮಹಾತ್ಮರು ಜ್ಞಾನಪುರುಷರು ಏನು ಮಾಡ್ತಪ್ಪ, ತಮ್ಮ ದೇಹವನ್ನು ಚಂದನದ ಕೊರಡು ತನ್ನನ್ನು ಸವಿಸಿಕೊಂಡು ಸುವಾಸಿಕವಾದಂಥ ಪರಿಮಳವಾದಂತಹ ತಂಪಾದಂತಹ ಆ ಭಗವಂತನಿಗೆ ಅರ್ಚನೆ ಮಾಡಲಿಕ್ಕೆ ಗಂಧ ಅಂತಕ್ಕಂಥ ಪರಿಮಳಯುಕ್ತವಾದಂಥ ಹೆಂಗೆ ಪ್ರದಾನ ಮಾಡ್ತದೋ ಸಂತಹ ಸ್ವಯಂ ಪರಹಿತೇಶು ಕೃತಾಭಿಯೋಗ. ಸಂತರು ಮಹಾತ್ಮರು ಜ್ಞಾನಪುರುಷರು ತಮ್ಮ ಪುಣ್ಯಾಂಶವನ್ನು ತಮ್ಮ ದೇಹವನ್ನು ದಂಡನೆ ಮಾಡಿ ಆದರೂ ಜಗತ್ತಿಗೆ ಒಳ್ಳೆಯದಾಗಿರ್ತಕ್ಕಂಥ ಅದನ್ನು ಬಯಸ್ತಕ್ಕಂಥವರು ಸಂತರು. ಆ ಪ್ರಕಾರವಾಗಿ ಅಂಥ ಶ್ರೇಷ್ಠ ಸಂತ ರಾಜಾರಾಮ್ ಮಹಾರಾಜರು ಎಲ್ಲರಿಗೂ ವಿನಂತಿ ಮಾಡ್ಕೊಂತ ಹೇಳಿಕ್ ಹತ್ಯಾರ. ಅಪ್ಪ ನೀವು ವರ್ಷಕ್ಕೊಮ್ಮೆ ಪಾದಯಾತ್ರೆ ಬರೆದುಕೊಂಡು ಹೇಳ್ತಾ ಹೊರಟಿದ್ದಾರೆ. ಆ ಮುರುಗೋಟೋತ್ಸವಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ ಎಲ್ಲಿ ತನಕ ಹೋಗ್ತಿದ್ರು ಅವರು, ಕಾಶಿ ರಾಮೇಶ್ವರ ಧರ್ಮಿ ಬದ್ರಿ ಕೇದಾರ್ ಪಾಸ್ವಾನಿ ಆ ಪ್ರಕಾರ ಹೊರಟಿದ್ರು. ಹಂಗ ಸಂಚಾರ ಮಾಡ್ತಾ ದಕ್ಷಿಣ ಪ್ರಾಂತದಲ್ಲಿ ಬಂದಾಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾರೆ. ಆ ಶ್ರೀರಂಗಪಟ್ಟಣದಲ್ಲಿ ಶ್ರೇಷ್ಠವಾದಂತಹ ಸುಶೀಲಾ ಮಾತಾ ಮತ್ತು ಸುಬ್ಬರಾವ್ ಅಂತಕ್ಕಂಥ ದಂಪತಿಗಳು ಯಾವ ಪ್ರಕಾರವಾಗಿ ಅವರಲ್ಲಿರ್ತಕ್ಕಂಥ ಜೀವನದಲ್ಲಿ ಹೊಂದಾಣಿಕೆ ಇರಲಿಲ್ಲ ಸತಿಪತಿಗಳಲ್ಲಿ. ಆ ಸತಿಪತಿಗಳಲ್ಲಿ ಹೊಂದಾಣಿಕೆ ಎಲ್ಲೇ ಇರ್ತಕ್ಕಂತಹ ಸಂದರ್ಭದಲ್ಲಿ ರಾಜಾರಾಮ್ ಮಹಾರಾಜರ ಭೇಟಿ ಅಂತಕ್ಕಂತಹದ್ದಾತು. ಆ ರಾಜಾರಾಮ್ ಮಹಾರಾಜರ ಒಂದು ಸಂಪರ್ಕದಿಂದ ಭೇಟಿಯಿಂದ ಅವರ ಮನೆತನದಲ್ಲಿ ಯಾವ ಪ್ರಕಾರವಾಗಿ ಆ ಸಾತ್ವಿಕದ ಹನಲು ಹರಿಯಿತು ಅಂತಕ್ಕಂಥದ್ದು ಆಖ್ಯಾನ ಸ್ವಲ್ಪ ಅವಕಾಶದಲ್ಲಿ ಒಪ್ಪಿಸೋಣ. ಬೋಲಾ ಸದ್ಗುರುನಾಥ ಮಹಾರಾಜ್ ಕಿ ಜೈ. ನಾಮ ಬಿನ ಮಂತ್ರ ನಾಮಸ್ಮರಣೆ ಹೊರತಾಗಿ ಇನ್ಯಾವ ಬೇರೆ ಮಂತ್ರಗಳು ಸಹ ಅಸ್ತಿತ್ವವನ್ನು ಹೊಂದುವುದಿಲ್ಲ ನಾಮವನ್ನು ಬಿಟ್ಟು. ವಾಲ್ಮೀಕಿ ಕೃತವಾಗಿರ್ತಕ್ಕಂಥ ಶತಕೋಟಿ ಪ್ರವಿಸ್ತಾರವಾಗಿರ್ತಕ್ಕಂತಹ ವಾಲ್ಮೀಕಿ ರಾಮಾಯಣ ಆದಿಕಾವ್ಯ ನಾವು ತೆಗೆದುಕೊಂಡಾಗ ರಾಮ್ ಎಂಬ ಎರಡಕ್ಷರವೇ ಅದರ ವಿಶಿಷ್ಟವಾಗಿರ್ತಕ್ಕಂಥ. ಆ ರಾಮನಾಮಕ್ಕೆ ಶರಣಾಗತ ವಿಭೀಷಣ ದೈತ್ಯನಾಗಿದ್ರು ಸಹ ಚಿರಂಜೀವಿಯಾದ. ರಾಮ ಅನ್ಲಿಕ್ಕೆ ಬಾರದೇ ಇರತಕ್ಕಂತಹ ರತ್ನಾಕರ ಬೇಡರ ವಾಲ್ಮೀಕಿ ಮರ ಎಂಬುದಾಗಿ ಉಪರಾಟಿ ನಾಮಸ್ಮರಣೆ ತೆಗೆದುಕೊಂಡು ರಾಮನಾಮಸ್ಮರಣೆ ಮಾಡಿದ. ತನ್ಮೂಲಕವಾಗಿ ರಾಮಾಯಣವನ್ನು ಭವಿಷ್ಯೋತ್ತರವಾಗಿ ಬರಲಿಕ್ಕೆ ಶಕ್ತನಾದ. ಅರ್ಥಾತ್ ಈ ನಾಮದ ವಿಶೇಷತಾ ಅಂತ ಏನಂತ ತಿಳ್ಕೊಂಡು ಕೇಳಿದ್ರೆ, ನೀವು ಹೆಂಗರನ್ರಿ ಏನಾದರೂ ನಮ್ಮ ಅನುಷ್ಠಾನದೊಳಗೆ ಏನಾರ ಪ್ರಾಯಶ್ಚಿತ್ತ ನಾವು ತಗೋಕಾಯಿದ್ರೆ ಅಚ್ಯುತಾನಂದ ಕೇಶವನ ನಾವು ನಾಮಸ್ಮರಣೆ ಮಾಡ್ತೀವಿ ಪ್ರಾಯಶ್ಚಿತ್ತ ಅಂತವಾಗಿ. ಅರ್ಥಾತ್ ಹೇಳಿ ಕಾರಣ ತಿಳ್ಕೊಂಡು ಕೇಳಿದ್ರೆ ಅಷ್ಟೊಂದು ನಾಮದ ಪ್ರತಾಪ ಅಂತಕ್ಕಂಥದ್ದದ. ಅದನ್ನ ರಾಜಾರಾಮ್ ಮಹಾರಾಜ ಅಭಂಗದಲ್ಲಿ ಹೇಳಿದ್ರು, ನಾಮವೀಣ ಮಂತ್ರತಂತ್ರ ನಾಯಿ ಸಮಜ ಮಂತ್ರಾಸ ಹೇ ರಾಜ ಚಿದಂಬರ ಚತುರಾಕ್ಷರ ಮಹಾಮಂತ್ರದ ಅಸ್ತಿತ್ವ ಅಂತಕ್ಕಂತಹದ್ದೇ ಅದ. ನಮೋ ಚಿದಂಬರ ಆದಿ ಮಧ್ಯಾಂತರ ರಹಿತ ಅನಂತ ಬ್ರಹ್ಮಾಂಡ ಮಾಯ ನಿಮಿತ್ತ ಮೂಲ ಪುರುಷ ಪ್ರಕೃತಿ ರಹಿತ ಸಾಕ್ಷಿಭೂತ ತುಜ ನಮೋ. ಯಾವಾಗ ಈ ಸೃಷ್ಟಿ ಅಂತಕ್ಕಂಥದ್ದು ಉಗಮ ಅದನು ಅಂದಿನಿಂದಲೂ ಸಹ ಯಾವ ಚೈತನ್ಯ ಚಿದಂಬರ ಚೈತನ್ಯ ಅಂತಕ್ಕಂಥದ್ದು ಅರ್ಥಾತ್ ಸಚಿದಾನಂದ ಪರಾತ್ಪರಸ್ತು ಅಂತಕ್ಕಂಥದ್ದು ಅವಿನಾಶವಾಗಿರ್ತಕ್ಕಂಥದ್ದು ಯಾವಾಗಲೂ ಅದು. ಅದನ್ನೇ ರಾಮ, ಅದನ್ನೇ ಕೃಷ್ಣ, ಅದನ್ನೇ ದಶಾವತಾರದಲ್ಲಿ ವರ್ಣನೆ. ಅದೇ ಪ್ರಕಾರವಾಗಿ ಆ ಭಗವಂತನ ಮೂಲ ಸ್ವರೂಪ ಸಚ್ಚಿದಾನಂದ ಪರಾತ್ಪರ ವಸ್ತುವೇ
ತಾನು ಧಾರಣ ಮಾಡಿಕೊಂಡು ಬಂದ ಯುಗ ಯುಗಾಂತರಕ್ಕಾಗಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಎಂದಂತೆ ಆ ಭಗವಂತ ರೂಪಮಾತ್ರೆಯ ಧಾರಣ ಮಾಡಿಕೊಂಡು ಬಂದ ಸತ್ಯಾಂ ಪರಾತ್ಪರ ವಸ್ತು ಒಂದೇ ಇರುವುದಾದ್ರಿಂದ ಅಂಥ ಮಹಾನ್ ಭಗವಂತನ ನಾಮದ ವಿಷಯಕವಾಗಿ ವೇದ ಶಾಸ್ತ್ರವು ಸಾಕ್ಷಿ ಹೇಳ್ತಾವ ನಾಮವೇ ಶ್ರೇಷ್ಠ ಅಂದುಕೊಂಡಿವೆ. ದಾಸ ರಾಜಾರ ಮಹಾರಾಜ ತ್ರೇತ ದ್ವಾಪರ ಯುಗದಲ್ಲಿ ತಮ್ಮ ಅನುಭವದಿಂದ ಹೇಳಿದ್ರು, ನಾನು ಪ್ರಹ್ಲಾದರಾಜನಾಗಿದ್ದಾಗ ಭಗವಂತ ನಾಮಸ್ಮರಣೆ ಮಾಡೋದ್ರಿಂದ ದೈತ್ಯ ಕುಲವಾದ ತಂದೆ ತಾಯಿ ಉದ್ಧಾರ ಮಾಡಿಕೊಂಡೆ, ಭಗವಂತನ ಆ ತಮ್ಮಲ್ಲಿ ಪ್ರಾದುರ್ಭಾವ ಆಗುವಂತೆ ಮಾಡಿಕೊಂಡೆ. ಓಂ ನಮೋ ನಾರಾಯಣಾಯ. ಈ ಭಗವಂತನ ಶ್ರೇಷ್ಠವಂತಹದ್ದು ನಾಮಸ್ಮರಣೆಯ ಬಲದಿಂದ. ರಾಮಾಯಣದಲ್ಲಿ ರಾಮ ಅಂತಕ್ಕಂಥ ಎರಡಕ್ಷರವೇ ಸಾಕು ಭಗವಂತನ ಸ್ವರೂಪವನ್ನು ಹೃದಯ ಮಂದಿರದಲ್ಲಿ ಬಗೆ ತೋರಿಸ್ತಕ್ಕಂಥ ಶಕ್ತನಾದ ಆಂಜನೇಯ. ಅದೇ ಪ್ರಕಾರವಾಗಿ ಕೃಷ್ಣಾವತಾರದಲ್ಲಿ ಭಗವಂತ ಯಜ್ಞಾನಾಂ ಜಪೇಜ್ಞೋಸ್ಮಿ ಎಂಬುದಾಗಿ ಅಪ್ಪಣೆಗೊಳಿಸ್ತಕ್ಕಂಥವಾಗಿದ್ದಾನೆ. ಆದ್ದರಿಂದ ನಾಮಸ್ಮರಣೆ ಅಂತಕ್ಕಂಥದ್ದು ಅಪ್ರತಿಮವಾಗಿರ್ತಕ್ಕಂಥದ್ದು. ನಮಗೆ ಓಂಕಾರ ಏಕಾಕ್ಷರಿ ಬೀಜಾಕ್ಷರಿ ಇರ್ಬೋದು, ಯಾವುದು ಗುರುಮಂತ್ರ ಉಪದೇಶ ಆಗಿದೆ ಅದನ್ನೇ ನಾವು ಉಪಾಸನೆ ಮಾಡಬೇಕು. ನಾವು ಚಿದಂಬರ ನಮಗೆ ತಾಳಿ ಕಟ್ಟಿದ ನಮ್ಮ ಗುರು ಮಹಾರಾಜ ನಾವು ಚಿದಂಬರ ಅನ್ನೋರ ಕೊನೆ ಗಳಿಗೆ ಚಿದಂಬರ ಒಳಗೆ ನಾವು ಲೀನ ಆಗೋದು. ಅರ್ಥಾತ್ ನಾಮಗೇತ ಚಿದಂಬರ ಪ್ರಾಣಜಾವ ಕೊನೆ ಗಳಿಗೆಯೂ ಸಹ ಚಿದಂಬರ ಅನ್ಕೊಂಡು ನಾವು ಹೋಗೋದು. ಯಾಕಂದ್ರೆ ಅದು ನಮಗೆ ಗುರು ಕಟ್ಟಿದಂಥದ್ದು ಮಂಗಳಸೂತ್ರ ಅಂತಕ್ಕಂಥದ್ದು. ಅರ್ಥಾತ್ ಯಾರಿಗೆ ಯಾವುದು ನಾಮಸ್ಮರಣೆ ಉಪದೇಶ ಅಂತಕ್ಕಂಥದ್ದು ಗುರುಪ್ರತಿಷ್ಠವಾಗಿ ಬಂದಿರ್ತದೋ. ಓಂಕಾರ ಏಕಾಕ್ಷರಿ ಬೀಜಾಕ್ಷರ ಇರ್ಬೋದು, ಎರಡಾಕ್ಷರಿ ರಾಮಂತ್ರ ಇರ್ಬೋದು, ತ್ರಿಯಾಕ್ಷರಿ ವಿಠಲ ಮಂತ್ರ ಇರ್ಬೋದು, ಚತುರಾಕ್ಷರಿ ಚಿದಂಬರ ಮಂತ್ರ ಇರ್ಬೋದು, ನಮಃ ಶಿವ ಪಂಚಾಕ್ಷರಿ ಮಂತ್ರ ಇರ್ಬೋದು. ಅದೇ ಪ್ರಕಾರವಾಗಿ ಷಡಕ್ಷರಿ ಓಂ ನಮಃ ಶಿವಾಯ ಇರ್ಬೋದು, ಅಷ್ಟಾಕ್ಷರಿ ಓಂ ನಾರಾಯಣ ಮಂತ್ರ ಇರ್ಬೋದು. ಅದೇ ಪ್ರಕಾರವಾಗಿ ತ್ರಯೋದಶಾಕ್ಷರಿ ಶ್ರೀರಾಮ ಜಯರಾಮ ಜಯ ಜಯರಾಮ ಇರ್ಬೋದು. ಅಷ್ಟದಶಾಕ್ಷರಿ 18 ಅಕ್ಷರ ಮಂತ್ರ ಅಂತಕ್ಕಂಥ ದಿಗಂಬರ ಶ್ರೀಪಾದ ದಿಗಂಬರ ಅಂತಕ್ಕಂಥದ್ದು ಮಂತ್ರಗಳು ಎಷ್ಟಪ್ಪ ಅಂತ ತಿಳ್ಕೊಳ್ಳಿ. 7 ಕೋಟಿ ಮಂತ್ರ ಪ್ರಣವ ಪಾಸ ಈ ಪ್ರಕಾರವಾದ ನಾಮದ ಮಾಹಿತಿಯನ್ನು ಕೊಂಡಾಡ್ತಾ ಸಂತ ರಾಜಾರಾಮ ಮಹಾರಾಜರು ಆಶಯ ಹಿಮಾಚಲದಲ್ಲಿ ಸಂಚಾರ ಮಾಡ್ತಿದ್ದರು. ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ವಿಶೇಷ ಸಂಘ ಅಂತಕ್ಕಂಥದ್ದು. ಅಲ್ಲಿ ಸುಬ್ಬರಾಯರು ಮತ್ತು ಸಾಧ್ವಿ ಸುಶೀಲಾ ಮಾತಾ ಅಂತ ಕೊಂಡರೆ ದಂಪತಿಗಳು. ಆ ದಂಪತಿಗಳು ತಮ್ಮ ಜೀವನದಲ್ಲಿ ಬಹಳ ವಿಷಮ ಜೀವನ ಅಂತಕ್ಕಂಥದ್ದು, ಹೊಂದಾಣಿಕೆಯೇ ಇರಲಿಲ್ಲ. ಸುಬ್ಬರಾಯರ ಮನೆಯೊಳಗ ಸಾಕಷ್ಟು ಶ್ರೀಮಂತಿಕೆ ಇತ್ತು. ಲಕ್ಷ್ಮೀ ಕಾಲು ಮುಟ್ಕೊಂಡು ಬಿದ್ದಾಳೆ ಅಂತಾರಲ್ಲ, ಹಂಗ ಅವ್ರ ಮನೆಯೊಳಗೆ ಹಿಂಡು ಎಮ್ಮಿಗಳು ಅವಾಗೆಲ್ಲ ಬಂಗಾರದ್ದು ಸರಪಳಿ ಕಟ್ಟಿದ್ರು. ಅವ್ರು ಆ ಮನೆಗೆ ಯಾರೇ ಬಂದ್ರು ಒಂದು ಕುಡಿಗಾಸು ದಾನ ಮಾಡಲಿಕ್ಕೆ ಅಪ್ಪಣೆ ಕೊಡ್ತಿರ್ಲಿಲ್ಲ. ಅಷ್ಟೊಂದು ತ್ರಿಗುಣಾಗ್ರೇಸರ ಇದ್ದ ಸುಬ್ಬರಾಯ. ಮನೆಯಲ್ಲಿ ತವರಿನಲ್ಲಿ ಈ ಯಾವ ಸಾಧ್ವಿಯಾದ ಸುಶೀಲಮ್ಮ ವಿಶಿಷ್ಟವಾಗಿದ್ದಂತಹ ಭಕ್ತಿ ಶ್ರದ್ಧೆಯಿಂದ ಭಗವಂತನ ಭಕ್ತಿಯಲ್ಲಿ ಬೆಳೆದಂಥವಳು, ಒಳ್ಳೆ ಸಂಸ್ಕಾರ ಶ್ರೀವಂತಿಕೆಯಲ್ಲಿ ಇದ್ದಂಥವಳು, ಮಹಾನುಭಾವಳು. ಈ ಗಂಡನ ಮನೆಗೆ ಹೋದ ಕೂಡಲೇ ಎದ್ದು ಕೆರೆಗೆ ಇಳಿದಂತಾಯಿತು. ತನ್ನ ಮೂಲಕವಾಗಿ ಆ ಯಾವ ಸಾಧ್ವಿ ಸುಶೀಲಮ್ಮನಿಗೆ ಜೀವನದಲ್ಲಿ ಹಿಂಸೆ ಶುರುವಾಯಿತು. ಇಷ್ಟೆಲ್ಲ ಇದನ್ನು ಒಂದು ಕುಡಿಗಾಸು ದಾನ ಮಾಡಲಿಕ್ಕೆ ನಮ್ಮ ಯಜಮಾನರು ಅವಕಾಶ ಮಾಡಿಕೊಡಲ್ಲ. ಹಾಗಾತಂದ್ರೆ ಏನು ಮಾಡ್ಬೇಕಂದ್ರೆ ಏನಾದದ್ದು ನಸೀಬಕ್ಕೆ 40 ವರ್ಷ ಸುಬ್ಬರಾಯ, 40 ವರ್ಷ ಸಾಧು ಸುಶೀಲಮ್ಮಗೆ, 45 ವರ್ಷ 5 ವರ್ಷ ತನಕ 10 ವರ್ಷ ಸುಬ್ಬರಾಯ. ಅಲ್ಲಿವರೆಗೆ ಸಂತಾನನೇ ಆಗಿದ್ದಿಲ್ಲ. ಆ ಸುಬ್ಬರಾಯ ಒಂದು ದಿವಸ ಚಿಂತನೆ ಮಾಡಿದ್ದಿಲ್ಲ. ಯಾವ ದೇವ್ರಿಗೆ ಅಭಿಷೇಕ ಮಾಡೋದು ಬೇಡ, ಯಾವ ದೇವ್ರಿಗೆ ಹರಕೆ ಹಾಕೊಳ್ಳೋದು ಬೇಡ, ಯಾವ ಗುರುಗಳು ಕರ್ಸ್ಕೊಳ್ಳೋದು ಬೇಡ, ಕಾಯಿ ಬಿಡೋದು ತಿಳ್ಕೊಳ್ಳೋದು ಬೇಡ, ಏನೇನು ಸುದ್ದಿ ಬೇಡ, ಒಂದು ಪೈಸಾನ ಕರ್ಪೂರ ಹಚ್ಚಿ ನಾವು ಖರ್ಚು ಮಾಡೋದು ಬೇಡ. ಈ ಪ್ರಕಾರವಾಗಿ ಅದು ಹಣೆ ಬಾಲಿಂದ ಹೆಂಗಾರ ಬರ್ತಂತ ತಿಳ್ಕೊಂಡು ಈ ಪ್ರಕಾರ ಮಂಡವಾದ ಒಂದ್ಸಲ ಏನಾಯಿತು, ಅವರು ಸುಬ್ರಾಯರಲ್ಲಿ ಊರಾಗ ಇರಲಿಲ್ಲ. ರಾಜಾರಾಮ ಮಹಾರಾಜರು ದಿಲ್ಲಿ ತಗೊಂಡು ಬರ್ತಕ್ಕಂಥವ್ರೆ. ಚಿದಂಬರ ಮಹಾರಾಜ ಭಜನೆ ಮಾಡ್ತಾ ತಾಳ್ವಿನ ಮೃದಂಗದಿಂದ ಒಳಗೂಡಿ ಸಂತರೇ ಶ್ರೇಷ್ಠರಿಂದ ಒಳಗೂಡಿ ಶೋಭಾಯಾತ್ರೆ ಊರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ. ಈ ಸುಬ್ಬರಾಯರ ಮನೆ ಮುಂದೆ
ಗಗನಭೇದಿ ಧ್ವನಿಯಿಂದ ಹಕ್ಕಾರೋ ನಿಸಂಗೆ ಸರ್ವಲಾಲ ಚಾಟಿ ಮಾತು ಕಿವಿಯೊಳಗೆ ಪಿಸು ಮಾತಿನಲ್ಲಿ ಹೇಳ್ತಕ್ಕಂಥದ್ದಲ್ಲ ಇದು. ನಾಮದ ಮಹಿಮೆ ಅಂತಕ್ಕಂಥದ್ದು ಆ ಪ್ರತಿಭೆ ಇರ್ತಕ್ಕಂಥದ್ದದ. ಯಾರನ್ನು ಹೇಳ್ಕತ್ತೀನಪ್ಪ ಸಿದ್ಧರೇ ಮುನಿಗಳೇ ಋಷಿಗಳೇ ಕೇಳಿದ್ರೆ ಪೂರ್ಣ ಬ್ರಹ್ಮಕಾಲ ಅಸೆ ಅವತಾರ ಪಹಾಡುಳೆ ಬರ ಚಿದಂಬರ. ಆ ಚಿದಂಬರ ಸಗುಣಾವತಾರ ಏನು ಮೂರ್ತಿ ಅವತಾರ ಆಗಿದ್ದಲ್ಲ, ಆ ಮೂರ್ತಿಯಿಂದ ಚಿದಂಬರ ಮೂರ್ತಿ ಪಹಾಯ ಏಕದ ಒಂದ್ಸಲ ಕಣ್ತುಂಬ ನೋಡ್ರಿ, ಡೊಳಾದಿ ಪಹಾವೆ ಕಣ್ತುಂಬ ನೋಡ್ರಿ, ಮಸ್ತಕಟ್ಟಿ ಹವಾವೆ ಆ ಭಗವನ್ನಾಮದ ಪಾದಕ್ಕೆ ಶ್ರೀಚರಣಗಳಿಗೆ ಹಣೆ ಇಡ್ರಿ, ಉದ್ಧರೋನಿ ಜಾವೆ ಹೇಟಿ ಜನ್ಮಿ. ಇದೇ ಜನ್ಮದಲ್ಲಿ ಉದ್ಧಾರ ಅಂತಕ್ಕಂಥದ್ದು ಶತಸಿದ್ಧ ಅಂತಕ್ಕಂಥದ್ದು ಸಂತ ರಾಜಾರಾಮ ಮಹಾರಾಜ್ ಅದೊಂದು ಲೆಪ್ಪಣೆ ಪಡ್ತಕ್ಕಂಥವರಾಗಿದ್ದಾರೆ ಮಹಾರಾಜ್. ಆ ಪ್ರಕಾರವಾಗಿ ಉಪಾಸನಾಕ ಎರಡು ಮಾರ್ಗ ಅವ, ಎರಡು ಉಪಾಯಗಳವ. ಒಂದು ಸಗುಣ ಉಪಾಸನ, ಒಂದು ನಿರ್ಗುಣ ಉಪಾಸನ ಅದ. ನಿರ್ಗುಣ ಉಪಾಸನ ಅಂದ್ರೆ ಏನು? ಭಗವಂತನ ಎಲ್ಲಾ ಕಡೆಗೆ ನೋಡೋದು. ಏನಂತ ತಿಳ್ಕೊಂಡು ಕೇಳಿದ್ರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿತ್ಯ ಶುಪಾಕೇಚ ಪಂಡಿತಾ ಸಮದರ್ಶಿನಃ. ಚಾಂಡಾಲ ಇರುವಲ್ಲ, ನಾಯಿ ಇರುವಲ್ದು, ಆನೆ ಇರುವಲ್ದು, ಶೂದ್ರ ಇರುವಲ್ಲ, ಪಂಡಿತ ಇರುವಲ್ಲ, ಎಲ್ಲರಲ್ಲಿನೂ ಆ ಚೈತನ್ಯವನ್ನೇ ನೋಡ್ತಕ್ಕಂಥದ್ದು ಅದ್ವೈತ ಮಟ್ಟದ ಉಚ್ಚ ವೇದಾಂತ. ಹಾಗೆ ಆಗಲಿಕ್ಕೆ ಎಲ್ಲರೂ ಸಾಧ್ಯ, ಅದನ್ನ ಅಸಂಭವನೀಯ ಅದ. ಆದ್ರಿಂದ ಸಗುಣ ಉಪಾಸನ ಬಹಳ ಹಗುರವಾದಂತಹದ್ದದ. ಆದ್ರಿಂದಲೇ ಭಗವಂತ ರಾಮಕೃಷ್ಣ ಅವತಾರ ಧಾರಣ ಮಾಡಿ ಸಗುಣ ಅವತಾರ ಧಾರಣ ಮಾಡಲಿಕ್ಕೆ ಏನು ಹಕ್ಕತ್ತಿತ್ತು? ಭಗವಂತ ಪೂರ್ಣ ಬ್ರಹ್ಮ ಸರ್ವೇಶ್ವರ ಇದ್ದಾನೆ. ಆದ್ರೆ ಭದ್ರೋದ್ಧಾರಕ್ಕಾಗಿ ಭಗವಂತ ಯುಗಾಂತರ ಅವತಾರ ಮಾಡಲಿಕ್ಕೆ ಅಂತೆ ಕಲಿಯುಗದಲ್ಲಿ ಚಿದಂಬರೇಶ್ವರಾಗಿ 262 ವರ್ಷಗಳ ಹಿಂದೆ ಝಾಲ ಸಗುಣ ರಾಜಾರಾಮ ಮಹಾರಾಜರಿಗೆ ಬಂದು ದೀರ್ಘದಂಡ ಹಾಕ್ತಕ್ಕಂಥವಳಾಗಿದ್ದಾಳೆ. ಅವಳದೇನೊಂದು ವಿಚಾರ, ಇಷ್ಟೆಲ್ಲ ಶ್ರೀಮಂತಿಕೆ ಇದೆ, ಈ ಮನೆಗೆ ಒಂದು ನಂದಾದೀಪ ಆಗ್ಬೇಕು, ಅರ್ಥಾತ್ ಒಂದು ಮಗು ಆಗ್ಬೇಕು ಅಂತಕ್ಕಂಥ ಒಂದು ಭಾವನೆ. ಅವರ ಯಜಮಾನರ ವಿಷಯ ಬಿಟ್ಬಿಟ್ಲು ಹೆಂಗರೇ ಕೊಲ್ದಾಗ ಮನೆಯೊಳಗೆ ಒಂದು ಒಳ್ಳೆಯ ರೀತಿಯ ಸಂಸ್ಕಾರ ಇರ್ತಕ್ಕಂತಹ ಒಂದು ಸಂತಾನ ಆಗ್ಬೇಕು ಅಂತಕೊಂಡ್ರೆ ರಾಜಾರಾಮ ಮಹಾರಾಜ ಕೇಳಬೇಕು ಅಂತಕೊಂಡು ದೀರ್ಘದಂಡ ಹಾಕಿದ್ದು. ಆವಾಗ ರಾಜಾರಾಮ ಮಹಾರಾಜರು ಅವರ ದಿಂಡಿಯೊಳಗೆ ಸಾಕಷ್ಟು ಸಾಧಕರಿದ್ರು. ಅವರು ಹರೀಶ ಅಂತಕ್ಕಂಥ ಒಯ್ದ, ಅಪ್ಪ ನೀನು ಅವ್ರ ಮನೆಗೆ ಹೋಗು, ಸಾಧನೆ ಹೆಂಗೆ ಮಾಡ್ತೀವಿ ಹೇಳು, ಶಿವಚಂದ್ರ ನಾಮದ ಉಪಾಸನ ಮಾಡ್ಲಿಕ್ಕೆ ಅವ್ಳಿಗೆ ಹೇಳ್ಬಾ ಅಂತಕೊಂಡು ಹೇಳ್ತಾ ತಮ್ಮ ದಿಂಡಿ ಅಂತಕ್ಕಂಥ ಶ್ರೀರಂಗಪಟ್ಟಣದೊಳಗಿರ್ತಕ್ಕಂಥ ಶ್ರೀರಂಗನಾಥ ಗುಡಿಗೆ ಬಂದದ. ಹರೀಶ ಹೋದ, ಸುಬ್ಬರಾಯರಿರಲಿಲ್ಲ. ಆ ಸಾಧ್ವಿ ಸುಶೀಲ ಮಾತಾಗ, ಅಮ್ಮ ನೋಡಮ್ಮ ಚಿದಂಬರ ಚಿತ್ರ ಮಹಾಮಂತ್ರ ಅಪ್ರತಿಮವಾಗಿದೆ. ಜಗತ್ತಿನಲ್ಲಿ ಏನು ಆಗೋಲ್ಲ ಅನ್ನೋ ಪ್ರಶ್ನೆ ನಾಮಸ್ಮರಣೆಯಲ್ಲಿ ನಾಮ ಸಾಧಕರಿಗಿಲ್ಲ. ನಾಮವನ್ನು ನಾವು ನೆರೆ ನಂಬೇಕಟ್ಟ, ನೆರೆ ನಂಬಿದ ಹೃದಯ ಮಂಟಪದಲ್ಲಿ ಪರಿಶೋಭಿಸಿಯೇ ಪಾಂಡುರನ್ನು ದಾಸರು ಹೇಳುವಂತೆ ಆ ಭಗವಂತನ ದೃಢವಾದಂತಹ ನಂಬಿಕೆ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ನಾಮದ ಮಹತ್ವ ನಮಗೆ ಗೊತ್ತಾಗ್ತದ. ಆ ಪ್ರಕಾರವಾಗಿ ನೋಡಮ್ಮ ಸುಶೀಲಮ್ಮ, ನೀನು ನಾಮಸ್ಮರಣೆ ಮಾಡ್ತಾ ಹೋಗು. ನಿಮ್ಮ ಯಜಮಾನರು ಬಹಳ ನಿಷ್ಠೂರಿದ್ದಾರೆ. ಇದನ್ನು ನೀನೇನು ಮಾಡು, ಜಪಿಸಿ ಜಪ ಮಾಡು. ಅರ್ಥಾತ್ ಅಂತರಂಗದೊಳಗನೆ ಶ್ವಾಸೆ ಹಿತಾ ಚಿದಂಬರ, ಶ್ವಾಸ ಹಿತಾ ಚಿದಂಬರ ಚಿದಂಬರ, ಶ್ವಾಸೇ ಶ್ವಾಸೇ ಚಿದಂಬರ ನಾಮ ಸ್ಮರಾತ್ಮನ. ಶ್ವಾಸಕ್ಕನ ಅದನ್ನ ಸಂಬಂಧ ಹಚ್ಚಿಬಿಡು. ಜಪ ಒಂದಾವಲ್ಕರ್ ಮಹಾರಾಜದ್ದು ಉದಾಹರಣೆ ತಗೊಂಡು ಗೊತ್ತಾಗ್ತದೆ.
ಅವ್ರ ದೇಹದಲ್ಲಿರ್ತಕ್ಕಂಥದ್ದು ಅವಯವ ಎಲ್ಲಿ ನಾವು ಕಿವಿ ಕೊಟ್ಟರು ರಾಮ 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 ಶಬ್ದ ಕೇಳಿಸಿರ್ತೀವಿ. ಯಾಕದು ಅಜಪಾಜಪ ಆ ಮಟ್ಟದಲ್ಲಿರ್ಥ ಸಾಧಕರು. ಹಾಗೆ ಶ್ವಾಸೋಚ್ಛ್ವಾಸದಲ್ಲಿ ಆ ಭಗವಂತ ನಾಮದ ಒಂದು ಮಿಡಿತ ತುಡಿತಾ ಇರಬೇಕು. ಆ ಪ್ರಕಾರವಾಗಿ ಸುಶೀಲಾ ಮಾತಾ ಒಬ್ಬರಿಗೆ ಯಾರ ನೀನು ನಾಮ ಸಾಧಕಿ ಇದ್ದಿ ಚಿದಂಬರ ಭಕ್ತಿ ಇದ್ದೆ ಅಂತ ಗೊತ್ತಾದ್ರೆ ನಿನ್ನ ಕೆಲಸ ಆತಿನ ಗೊತ್ತಾಗ್ತದೆ. ಅಕಸ್ಮಾತ್ ಇಬ್ಬರಿಗೆ ಗೊತ್ತಾಯ್ತು ನೀನು ಸಾಧಕಿ ಇದ್ದಿ ಚಿದಂಬರ ನಾಮಸ್ಮರಣೆ ಮಾಡ್ತಿದ್ದಾಗ ಚಿದಂಬರ ಭಕ್ತಗಳು ಇದ್ದಿ ಅಂತ ಗೊತ್ತಾಯ್ತು ನಿನ್ನ ಕೆಲಸ ಆಗೋಕ್ಕಿಂತ ಆಗದೇ ಇರ್ತಕ್ಕಂಥ ಸಂಭವ. ಅದಕ್ಕೋಸ್ಕರವಾಗಿ ಗುಪ್ತವಾಗಿ ನಾಮಸ್ಮರಣೆ ಮಾಡುವಂತಕ್ಕಂಥ ಹೇಳಿದರು. ಆ ಪ್ರಕಾರವಾಗಿ ಸುಶೀಲಮ್ಮ ಕುಳಿತಾಗ ನಿಂತಾಗ ನಡೆಯುವಾಗ ಚಿದಂಬರ ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದ್ಲು. ಆ ಜನ್ಮಾಂತರದ ಒಂದು ಸಂಚಿತ ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗ್ತದೆ. ಅವಳಿಗೆ ಒಂದು ವರ್ಷ ತುಂಬೋದ್ರೆ ಒಂದು ಗಂಡು ಮಗು ಅಂತಕ್ಕಂಥದ್ದಾಗ್ತದೆ. ತನ್ಮೂಲಕವಾಗಿ ಆ ಮಗುವಿನ ರೂಪ ಲಕ್ಷಣ ನೋಡಿಕೊಳ್ಳೆ ಏನೋ ಒಂದು ದಿವ್ಯವಂತಹದ್ದು ಸಾತ್ವಿಕ ಕಳ ಅಂತಕ್ಕಂಥದ್ದು ಉಕ್ಕಿ ಹರಿತದ. ಸುಬ್ರಾಯನ್ ಹೇಳಿದ್ರು, ನೋಡು ಸುಶೀಲ, ನಾನು ಹೇಳಿಲ್ಲ ನಿನಗೆ ಒಂದು ಪೈಸಾ ದಾನ ಮಾಡಿದ್ನಿ ನಾನು, ಹೆಂಗೆ ಮಗು ಆಗಿದ್ದು ನೋಡು, ಹಣೆ ಬಾರಿದ್ರೆ ಆಗಿಲ್ಲ ಆಗ್ತದೆ, ಬೆಲೆ ಕೆಡಿಸಬಾರ್ದು ಅಂತ ಹೇಳ್ತಾ ಇದ್ದ. ಆ ಪ್ರಕಾರ ಹೌದು ಏನು ಹೇಳಿದೆ ಅದೇ ಮಹಾತ್ಮರು ಬಂದರು, ನಾಮ ಪರೀಕ್ಷೆ ಮಾಡಿದ್ರು. ಆ ನಾಮ ಬಲ್ಲಿಂದ ಮಗು ಹುಟ್ಟಿ ಅಂತ ಹೇಳಿ ಕೇಳ್ತದೆ, ಅದನ್ನು ಕೇಳೋದಿಲ್ಲ, ಅದನ್ನು ಹೇಳೋದು ಬಿಡೋದು ಚಲೋ ಅಂತಕೊಂಡ್ರೆ ಹೇಳಿಲ್ಲ. ಹಿಂಗಿರ್ತದೆ. ಏನಾಯ್ತು, ರಾಜಾರಾಮ್ ಮಹಾರಾಜ ದಿಂಡಿಯಿಂದ ಮತ್ತು ರಾಮೇಶ್ವರಕ್ಕೆ ಹೋಗಿತ್ತು. ಶ್ರೀರಂಗಪಟ್ಟಣದಿಂದ ಮತ್ತು ರಾಮೇಶ್ವರಕ್ಕೆ ಹೋಗಿ ಮತ್ತು ವಾಪಸ್ ಬರ್ಲಿಕ್ಕೆ ಹತ್ತಿತ್ತು. ಆವಾಗ ಅದೇ ದಿಂಡಿ ಚಿದಂಬರ ಮಹಾರಾಜರ ದಿಂಡಿ ಆ ಸುಬ್ರಾಯ ಮನೆ ಮುಂದನ ಆಶ್ ಬರೋ ಪ್ರಸಂಗ ಬಂತು. ಅಷ್ಟೊಳಗನ ಆ 9 ತಿಂಗಳು ಮೇಲಾಗಿತ್ತು. ಆ ಕೂಸು 3 ತಿಂಗಳಾಗಿತ್ತು, ಒಂದು ವರ್ಷದ ಮೇಲಾಗಿತ್ತು. ಆ ಕೂಸು 3 ತಿಂಗಳಾಗಿತ್ತು. ಆ ಕೂಸು ಆ ಅಷ್ಟೋದ್ರ ಒಳಗೋಣ ರಾಜ ಮಹಾರಾಜ ದಿಂಡಿ ಸಪ್ಪಳ ಕೇಳಿಸ್ತು, ನಾಮ ಉರ್ಮೆ ವೀಣ ಕರ್ಮೆ ನಾಮ ಉರ್ಮೆ ದಿವ್ಯನಾಮ ಸದಾ ಗಾತ ಸಿರುತ್ತೆ. ಭಗವನ್ನಾಮ ಸ್ಮರಣೆ ಸದಾ ಕಾಲ ಕೊಂಡಾಡ್ತಾರೆ. ಆ ಮಹಾನ್ ಭಟ್ರು ದಂಡಿ ಸಮೇತವಾಗಿ ಪಾದಯಾತ್ರೆಯಿಂದ ಮುರುಗೋಡಕ್ಕೆ ಹೋಗಿಕೊಳ್ತಕ್ಕಂತಹ ಭಾವ ಇಟ್ಕೊಂಡು ರಾಮೇಶ್ವರದ ಉತ್ತರ ಕಡೆಗೆ ಪ್ರವಾಸ ಬೆಳೆಸ್ತಕ್ಕಂಥವ್ರು ಆಗ್ತಿದ್ರು. ಆ ಸಂದರ್ಭದಲ್ಲಿ ಸುಬ್ಬರಾಯ ಮನೆಯಾಗಿದ್ದ. ಈಕಿಗೆ ಏನಾಗಿದ್ದು, ಸುಶೀಲಾ ಮಾತಾಗ ತಡ್ಕೊಳ್ಳೋದು ಆಗೋದು. ಮಗು ಹುಟ್ಟಿದ ಆ ಮಗುನ ರಾಜಾರಾಮ್ ಒಳ್ಳೇದು ಹಾಕಬೇಕು. ಮತ್ತೇನಾದ್ರೂ ಅರಿಷ್ಟಗಳು ಪಾರಾಗ್ತಾವ. ಅರ್ಥಾತ್ ದೊಡ್ಡವರು ಸತ್ಪುರುಷರು ಮಹಾತ್ಮರು ಅವ್ರಿಗೆ ಅನುಗ್ರಹದಿಂದ ಮಗು ಹುಟ್ಟಿದ ಅವ್ರು ರುಡಿಯೊಳಗೆ ಹಾಕಿದ್ರೆ ಮತ್ತೆ ಏನಾದರೂ ಗ್ರಹಬಾಧಗಳು ಚಿಂತ ಇರ್ತಾರೆ ಮಕ್ಕಳಿಗೆ ಎಲ್ಲ ಹೋಗ್ತಾವ ಅಂತ ಹೇಳಿ ದೋಷ ಹೋಗ್ತಾವ ಅಂತಕೊಂಡೆ ಭಾಳ ಸಾಧಿಸಿ ಶುರು ಮಾಡಿ ಒಳಗೊಂಡು ಹೋಗೋದು, ಹೊರಗೊಂಡು ಬರೋದು, ಒಳಗೊಂಡು ಹೋಗೋದು. ಆ ದಿಂಡಿ ಸಪ್ಪಳ ಹತ್ರ ಬಂದಾಗ ತಾಳ ವಿಡ ಹೆಂಕಾರ ನಾದು ಹತ್ರ ಬಂದಾಗ ಹೊರಗೆ ಹೋಗೋದು, ಒಳಗೊಂಡು ಮಾಡ್ಲಿಕ್ಕೆ ಅವನು ಸಂಸ್ಥೆ ಕಟ್ಟೇ ಬಿಟ್ಟ. ಸುಬ್ರಾಯ್ ಏನ್ ಮಾಡ್ಲಿಕ್ಕೆ ದಂಧೆ ಏನು ಅವ್ರು ಸುಮಾರು ಇದ್ದಲ್ಲ, ಬರ್ಬೋದು ಹೊಡ್ಡಲ್ಲ, ಅಲ್ಲಿ ಹೋಗಂತ ತಲೆಗೆ ಬಂದ ಅಲ್ಲಿಗೆ ಗೊತ್ತಿದ್ದ ನೋಡ್ರಿ ಎಷ್ಟು ಶಾಪ್ ಇದ್ದ ಅಂದ್ರೆ ಅಷ್ಟೊಂದು ಇದ್ದ. ನಿನಗೆ ಇವತ್ತಿನ ದಿವಸ ಅದು ಕೇಳ್ದಂಗೆ ಮಾಡಿಬಿಡ್ತೇನೆ. ಕಿವಿಯೊಳಗೆ ಎಣ್ಣೆ ಕಾಸಿ ಅಲ್ಲೇ ಇಟ್ಟು ನಿನ್ನ ರೂಟಲ್ಲಿ ಹಾಕ್ಬಿಡ್ತೀನಿ. ಅವ್ರು ಹೋಗೋದಾಗ ನೀನು ಹೊರಗೆ ಕರ್ಕೊಳಗೆ ನಿನ್ನ ಮಗ ನೀನು ಕೋಣೆಗೆ ಕುಣೆ ಹಾಕ್ಬಿಟ್ಟ. ಅವಳಿಗೆ ಇಷ್ಟು ಹಿಂಸ ಆದ. ಹಂಗಾರೆ ಜೀವ ಇಟ್ಕೊಂಡು ಏನು ಮಾಡಬೇಕು? ಆ ಪ್ರಕಾರವಾಗಿ ಅವಳಿಗೆ ಒಂಥರ ಮಾನಸಿಕವಾಗಿ ದ್ವಂದ್ವ ಶುರುವಾಯಿತು. ತಕ್ಷಣ ಆ ಮಗುವಿಗೆ ಒಂದು ವಿಷಯ ತಗೊಂಡು ಬಂದು ಬಾಯಿಗೆ ಹಾಕಿದ್ಲು, ಕೋಲಿಯೊಳಗೆ ಒಬ್ಬಕ್ಕಿದ್ಲು. ಈ ಮಗು ಹೋಯ್ತು ಅಂದ್ರೆ ನನ್ನೂ ಹೆಂಗಾರ ಮಾಡಿ ತೆಗಿತಾನಂತ ಗೊತ್ತೈತೆ ಆಕೆಗೆ. ಆಯ್ತು, ಸ್ವಲ್ಪ ಹೊತ್ತು ಅಳೋದು, ಕೂಸಿನ ಧ್ವನಿ ಕೇಳಿ ಬಂದಾತು. ಕಿಟಕಿಯಾಗಿ ಹಣಿಕೆ ಹಾಕಿ ನೋಡ್ತಾ ಇದ್ದಾನ. ಕೂಸು ನಿಶ್ಚಯಿಸಿದ ಬಾಗಲ ಒದ್ದು ತೆಗ್ದ. ಏನಾಗಿದೆ ಕೂಸು? ಏನು ಮಾಡಿ ಏನಕ್ಕೆ ಅರಸನ ಮಾಡಿಲ್ಲ. ಹೌದ್ರಿ, ಆಗಿದ್ದ ಆಗಿ ಹೋಗ್ಯದ. ಮತ್ತೆ ನೀವೇ ನನ್ನ ಬರ್ದು ಸಂಖ್ಯೆ ಇದ್ದೀರೇನು? ಆಕೆ ತಿಳಿತು. ಹೆಂಗವ್ರಿನ ನಾನು ತೆಗಿತಾನ, ಒಂದೆರಡು ಮಾತಾಡೇ ತೆಗಿಸ್ಕೊಟ್ರ ಆತಂತ. ಆ ಪ್ರಕಾರ ಏನು ನೀವೇನು ಮಾಡಂಗಿದ್ರೆ ಹಂಗೆ ನೀವೇನು ಮಾಡ್ತೀವಿ ಅಂತ ಅವ್ನು ಜೋರ್ ಕೇಳ್ದ. ಅಲ್ಲಿ ಬಂದಾರ ಸಂದ್ರು ಗುಡಾಗಿದ್ದಲ್ಲ, ಅವ್ರು ಕರ್ಕೊಂಬರಿ ಮನೆಯೊಳಗೆ ಭಜನೆ ಮಾಡಿಸ್ರಿ ಅಂದ್ರೆ ಆ ಕೂಸು ಹೇಳ್ತದ ಅಂತ ಹೇಳ್ಬಿಟ್ರೆ ಎಲ್ಲಾರು ಮನೆಗೆ ಬರಲಿ ಸಂತರು ಅಂದ್ಕೊಂಡು ಕರುಳಿನ ತುಡಿನ ಸಮರ್ಪಣೆ ಮಾಡಿ ಸಂತರು ಮಹಾತ್ಮರು ನಮ್ಮ ಮನೆಗೆ ಅವರ ಪಾದೂಳಿ ಸಂತ ಪಾಯ ಧೂಳಿ ಲಾವಿಲೆ ಮಾದಕ ಪಾರೆ ಸಂತ ಮಾತೆ ಮಾತೆ ಆನಂದ
ಲೋಟಾಂಗಣ ಮಹಾದ್ವಾರೆ ಚರಣಧೂಳಿ ಅಂಗಾವರಿ ಮಹಾದ್ವಾರೆಯಿಂದ ಮಹಾತ್ಮರದ ಸ್ವಾಮಿದು ಅಲ್ಲಿ ಲೋಟಾಂಗಣ ಹಾಕಿದ್ರೆ ಆ ಮಹಾಸ್ವಾಮಿ ಭಕ್ತರು ಆ ಧೂಳಿ ನಮಗೆ ಬಳಿ ತಂದು ಕೇಳಿದ್ರೆ ಜನ್ಮ ಜನ್ಮಾಂತರ ಪಾಪತಕ್ಕಂಥ ಕೊಡಬೇಕು ಅಂತಕ್ಕಂಥ ಹೇಳ್ತಾರೆ ಅಮೃತಾತ್ಮರೇ. ಆ ಪ್ರಕಾರವಾಗಿ ಈ ಯಾವ ಸಂತ ರಾಜಾರಾಮ್ ಮಹಾರಾಜರ ಹತ್ರ ಹೋಗ್ತೇನೆ, ಕರ್ಕೊಂಡ್ ಬರ್ತೀನಿ. ಆಕಸ್ಮಿಕ ಅವ್ರು ಬಂದ ಮೇಲೆ ಬದುಕಲಿಲ್ಲ ಅಂದ್ರೆ ನೋಡು ಒಂದು ಮಸೂದ್ ಹೋಗ್ತೀನಿ, ಕತ್ತಿ ಎದ್ದುಕೊಂಡು ಕತ್ತಿ ಮಸೂದ ಅದಕ್ಕೊಂದು ತಟ್ಟು ಸುತ್ತಿದ. ಅವ್ರು ಬರೋ ದಾರ್ಯಾಗ ಮೇಲೆ ನಾಗೊಂದಿ ಅಂತ ಇರ್ತಿದ್ದು. ಈಗ ಆಶೀಷಿ ಮನೆಯೊಳಗೆ ನಾಗೊಂದಿ ಕಡಿಮೆ, ಆ ಹಳೆ ಮನ್ಯಾಗ ಮೇಲ್ ಬುದ್ಧಿ ಮನ್ಯಾಗ ಇರ್ತಿದ್ದು ನಾಗೊಂದಿ ಚೌಕಟ್ಟಿಗೆ ಮೇಲೆ ಒಂದು ಸಣ್ಣ ಮಾಡಿದ್ರು. ಅವ್ರಿಗೆ ಎಂತಿಂತ ಅವ್ರು ಏಟ್ ಹಾಕಿದ್ರು. ಆವಾಗ ಇವ ಏನ್ ಮಾಡ್ದ, ಅಲ್ಲಿ ಬರೋಬ್ಬರಿ ಕತ್ತಿ ಮಸಲು ಅಲ್ಲಿ ಮೇಲೆ ಮಾಡ್ದಾಗಿಟ್ಟು ಹೋದ. ಹೋಗೋದ್ರೊಳಗೆ ಏನಾಗಿತ್ತು ಈಕಿಗೆ ವಿಚಾರ ಹಂಗಂತಂದ್ರೆ ಇವನು ಬಂದ ಮೇಲೆ ಏನು ಕಾಣಿಸ್ತಾ ಮಾಡ್ತಾನೆ ಗೊತ್ತಿಲ್ಲ ರಾಯ. ಅದಕ್ಕೋಸ್ಕರ ಈ ಕೂಸನ್ನು ಆ ಕತ್ತಿ ಜೊತೆಗೆ ತಟ್ಟಿನ ಸುತ್ತಿ ಮ್ಯಾಲೆ ಇಟ್ಟುಬಿಟ್ರೆ ಅದು ಆ ಮೃತ ಕೂಸನ್ನು ನೋಡಿದ್ರೆ ಸಂತ ಮತ್ತೇನು ಕಾಲಿಡ್ಲಿಕ್ಕಿಲ್ಲ ಅಥವಾ ಅಶೋಚ ತಿಳ್ಕೊಂಡು ಮತ್ತೆ ಹೋಗಿದ್ದಾರೋ ಅದಕ್ಕೆ ಅವ್ರಿಗೆ ದೃಷ್ಟಿಗೆ ಬಿಡೋದು ಬೇಡ ಅಂತ ತಿಳ್ಕೊಂಡ್ರೆ ಆ ಕೂಸಿನ ವ್ಯವಸ್ಥೆ ಹಂಗೆ ಮಾಡಿದ್ರು. ಮನೆಯೊಳಗೆ ಏನು ಮಾಡಿದ್ರು, ಬಹಳ ಭಕ್ಷ್ಯ ಭೋಜ್ಯ ಪ್ರಮಾಣ. ಯಾಕಂದ್ರೆ ಶ್ರೀರಂಗಪಟ್ಟಣದ ಗುಡಿ ಮನೆಯಿಂದ 3 ಕಿಲೋಮೀಟರ್ ದೂರ ಇತ್ತು. ಹೋಲಿಕೆ ಬಳಿಕ ಒಂದು ತಾಸು ಆಗ್ತಿತ್ತು. ಅದಕ್ಕೆ ಆಕೆ ಏನ್ ಮಾಡಿದ್ರು, ಅಷ್ಟರೊಳಗೆ ಸ್ವಾಮಿ ಬಂದಾಕು ನೀವು ನಮ್ಮ ಮನೆಗೆ ಅದು ಹೆಸರನ್ನ ಮಾಡುವೆ ಅವ್ರಿಗೆ ಚರ್ಮ ಬಾಧ ಅಂತಕ್ಕಂಥ ರೋಗ. ಅವ್ರಿಗೇನು ಯಾರು ಹೇಳಿದ್ರು, ಶಿವಶಾಸ್ತ್ರ ಬರೆದಂತಹ ಏನದ ಶಿವಶಾಸ್ತ್ರ ವಿರಚಿತವಾಗಿರ್ತಕ್ಕಂಥದ್ದು ಭಕ್ತಾನಂದ ಲಹರಿನ ಅದನ್ನು ಕರ್ಪೂರ ಹಚ್ಚಿ ಬೆಳಗ್ಗೆ ಚಿದಂಬರೇಶ್ವರಿಗೆ ಅವರು ಚಿದಂಬರ ನೀನು ಪ್ರತ್ಯಕ್ಷ ಪರಶಿವ ಇಲ್ಲಿದ್ರೆ ನಾನು ಈ ಭಕ್ತಾನಂದ ಲಹರಿ ಹೇಳ್ಕೋತ ಕರ್ಪೂರ ಹಾಕೋತೀನಿ ಕೈಯಾಗ. ಕೈ ಸುಡ್ತು ಅಂದ್ರೆ ನೀನು ಮನುಷ್ಯ ಅಂತ ತಿಳ್ಕೊತೀನಿ, ಸುಡ್ಲಿಲ್ಲ ನೀನು ದೇವ್ರು ತಿಳ್ಕೊತೀನಿ. ಆ ಪ್ರಕಾರವಾಗಿ ಕರ್ಪೂರ ಹಚ್ಕೊಂಡು ಬೆಳಗ್ತಾ ಇದ್ದಾರೆ. ಪರಮೇಶ್ವರನ ಹೌದಪ್ಪ ಅಂತ ಹೇಳ್ಕೊಂಡು ಈಶ್ವರ ಆಗಿ ಕುತ್ಕೊಂಡ ಚಿದಂಬರಪ್ಪ. ಮತ್ತು ಕೈ ಶೀತಲವಾಗಿ ಶಾಂತವಾಗಿ ಗಂಧದ ಯಾವ ಪ್ರಕಾರ ಶೀತಲ ಇದ್ದು ಹಂಗೆ ತಂಪಾತು. ಆಮೇಲೆ ಆ ಶಿವಶಾಸ್ತ್ರಿಗಳು 108 ಎಷ್ಟೋ ಅವನ ಶ್ಲೋಕಗಳನ್ನ ಈ ವೀಣಾ ಜೋಶಿ ಏನು ಮಾಡಿದ್ರು, ಮಿಸ್ಟ್ರೆಸ್ಸು ಅವನು ಅಂದ್ಕೊಂಡು ನೀವು ಅದರ ಕರ್ಪೂರ ಉಳಿದ ಕರೆದು ನನ್ನ ಚರ್ಮ ರೂಪ ಹಚ್ಚಿಕೊಂಡು ಹೋಗ್ತಂತ ಯಾರು ಹೇಳಿದ್ರಂತೆ. ಆ ಪ್ರಕಾರ ಭಕ್ತಿನ ಸಿದ್ಧ ಮಾಡಿ ಕರೀದು ಆ ಪ್ರಕಾರ ಮಾಡ್ಕೊಂಡು ಅದಕ್ಕೆ ಆರಾಮಾಗಿದ್ದು. ಈ ನಮ್ಮ ಗುರು ಮಹಾರಾಜ್ ಹೋದ್ವಿ, ನಾವು ಹೋದ ಕೂಡ ಆಕೆ ದೇವ್ರ ಮೇಲೆ ಫೋಟೋ ದೇವ್ರ ಮನೆಯಾಗ ಏನು ಪ್ರತಿಮಾಕಿ ಪೂಜೆ ಮಾಡಲಿಲ್ಲ. ಅವ್ರು ಬಂದವ್ರನ್ನ ಸುಂದರೇಶ್ ಅಪ್ಪ ಪಾದಕನ ಹಾಲು ಪಂಚಾಮೃತ ಅಭಿಷೇಕ ಎಲ್ಲ ಗುರು ಮಹಾರಾಜಕ್ಕಿಂತ ನಾವು ಜಗತ್ತಿನಲ್ಲಿ ಪ್ರತ್ಯಕ್ಷವಿಲ್ಲವೇ ಇಲ್ಲ ಅಂತಕ್ಕಂಥ ಒಂದು ಗುರುತತ್ವ ಅಂತಕ್ಕಂಥದ್ದು ಸಿದ್ಧಾಂತದ. ಆ ಪ್ರಕಾರವಾಗಿ ಈ ಗೊಂದವಾದ ಮಹಾರಾಜರು ಬ್ರಹ್ಮಚೈತನ್ಯ ಮಹಾರಾಜರು ಉಪಾಸನೆ ಇಲ್ಲದ ಅರ್ಥಾತ್ ಬ್ರಹ್ಮಾನಂದ ಮಹಾರಾಜರು ಹೇಳ್ತಿದ್ರು, ಮಹಾದೇವ್ ಸದ್ಗುರುರಾವ್ ರಾಮಚಿಕ್ಕಿಯವಳ ಪ್ರತ್ಯಕ್ಷ ರಾಮನೇ ಇದ್ದಾನ ನನ್ನ ಸದ್ಗುರು ಅಂತ ತಿಳ್ಕೊಂಡು ಹೇಳಿ. ಆ ಪ್ರಕಾರವಾಗಿ ಸಾಧಕರು ತನ್ನ ಗುರು ಮಹಾರಾಜ ತನ್ನ ಉಪಾಸ ದೈವತ್ವವನ್ನೇ ನೋಡಬೇಕು. ಅರ್ಥಾತ್ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಯಾವ ಉಪಾಸನ ಮಾರ್ಗ ಅಂತಕ್ಕಂಥ ಹಂತದ ಈ ಯಾವ ಸುಶೀಲವಾಗಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ತೊಳೆ ಕರುಣಾ ಕಟ್ಟಿದ್ದು ಆ ಮಹಾತ್ಮರು ಬಂದಂತಹ ಅವರಿಗೆ ಸ್ವಾಗತ ಮಾಡಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಘಮ ಅಡಿಗೆ ವಾಸನೆ ಶುರುವಾಗಿತ್ತು. ಇವ ಕಣ್ಣು ಕಿಸಿದು ನೋಡ್ಲಿಕ್ಕೆ ಹತ್ತಾನ, ಏನು ಮಾಡ್ಲಿಕ್ಕೆ ಹತ್ತಾಳಿಗೆ ತಂದೆ ಏನು ತಂದೆ ತಾನು ಕಾರ್ಕಾರ ನಟ್ಟಾಳ ನನ್ನ ನೋಡುವಲ್ಲಿ ಕಣ್ಣೆತ್ತಿ ನೋಡುವಲ್ಲ ದೂರು ನೋಡ್ಲಿಕ್ಕೆ ಹತ್ತಾನ, ಕಣ್ಣು ಕೆಂಪು ಮಾಡ್ಕೊಂಡು ನೋಡ್ಲಿಕ್ಕೆ ಹತ್ತಾನ, ಅಲ್ಲಿ ಗರ ಕಡ್ಲಿಕ್ಕೆ ಹತ್ತಾನ. ಏನು ಮಾಡ್ತಾರ ಮಾಡಿ ಇವ್ರೇನು ಮಾಡ್ತಾರೆ ಮಾಡಿ ಸಂತರು ನೋಡೋಣ. ಒಂದು 5 ನಿಮಿಷ ಕೂತ್ಕೊಂಡ ಇವ್ರು ಗಗನಭೀರಿ ಬಂದ ಚಿದಂಬರ ಮಹಾರಾಜ ದೋಷ ಆಗ್ಬೇಕು ಅನ್ನೋದ್ರೊಳಗೆ ಇವಾಗ ತಲೆಯಾಗ
ಇಷ್ಟು ಸಿಟ್ಟುವತ್ಲ ಇನ್ನು ಇವರು ಊಟ ಮಾಡಿದ್ರು ಸಂತರು ತಮ್ಮ ದಾರಿ ಹಿಡಿತಾರ ನಮ್ಗೆ ಸಿಗೋದಿಲ್ಲ, ಅದಕ್ಕೆ ಇವ್ರು ಎದುರಿಗೆ ಕಿದ್ದು ಪಾರ್ಪತ್ಯೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಏನು ಕತ್ತಿ ಮಸಲ್ ಮ್ಯಾಲೆ ಇಟ್ಟಿದ್ದಲ್ಲ ಜಗ್ನ ಹೇಳ್ಕೊಂಡ ಅದ್ರ ಜೊತೆ ಕೂಸು ಇಟ್ಟಿದ್ಲಲ್ಲ, ಆ ಕೂಸು ಬಂದಿದ್ದೆ ರಾಜಾರಾಮ್ ಮಹಾರಾಜ ತೊಡೆ ಮೇಲೆ ಬಿತ್ತು. ರಾಜಾರಾಮ್ ಮಹಾರಾಜ ಏನು ನೀನು ಸಂತವರು ಮಹಾತ್ಮರು ಮನೆಗೆ ಬರ್ಬೇಕು ಅಂತ ತಿಳ್ಕೊಂಡಿದ್ದೆ, ಕರುಳಿನ ಕುಡಿಯನ್ನೇ ಭಗವಂತ ಸಮರ್ಪಣೆ ಮಾಡಿ ಇಂಥ ಒಂದು ಕಠಿಣವಾದಂತಹದ್ದು ನೀನು ಸತ್ವ ಪರೀಕ್ಷೆ ಎದುರಿಸಬೇಕು. ಅಪ್ಪ ಭಗವಂತ ಚಿದಂಬರ, ಇಲ್ಲಿ ನನ್ನ ಸತ್ವ ಪರೀಕ್ಷೆ ಅದ, ಭಗವದ್ಭಕ್ತರ ಪರೀಕ್ಷೆ ಅಂತಕ್ಕಂಥದ್ದದ. ನಿನ್ನ ಅಂತಃಕರಣ ಇದ್ದೇ ಖರೆ ಆಗಿದ್ರ, ಈಗ ಯಾವ ನೀನು ಒಲಿದರೆ ವಿಷಯ ಅಮೃತ ಹೃದಯ ಅನ್ನುವಂತೆ ಖರೆ ಆಗಿದ್ರ ನಿನ್ನ ಕೃಪಾ ಕಟಾಕ್ಷ ಆಗ್ಲೇಬೇಕು. ಇಲ್ಲದೆ ಹೋದ್ರೆ ನಾನು ಸಹ ಇವ ಏನ್ ಸುಬ್ಬರಾಯ ಕತ್ತಿ ಎತ್ತಿದ್ದ ಬಸ್ಕೊಂಡು ಆ ಏನ್ ತನ್ನ ಹೆಂಡತಿ ಸಂಹಾರ ಮಾಡ್ಬೇಕು ಅಂತ ತಿಳ್ಕೊಂಡೆ, ನಾನು ಅದೇ ಕತ್ತಿಯನ್ನು ನಾನು ಸಂಹಾರ ಮಾಡ್ಕೊಳ್ತೇನೆ ಅಂತ ತಿಳ್ಕೊಂಡು ಹೇಳಿ ಆತ್ಮದೇವಿನ ಭಕ್ತಿಯನ್ನ ರಾಜಾರಾಮ್ ಮಹಾರಾಜರು ಅಲ್ಲಿ ಪ್ರಕಟ ಮಾಡ್ತಕ್ಕಂಥವರಾಗಿದ್ದಾರೆ. ಮಹಾಸ್ವಾಮಿ ಕರೆದು ಯಾವೇ ಬ್ರಹ್ಮ ಪೂರ್ಣ ದೀಕ್ಷಿತ ಬ್ರಾಹ್ಮಣ ಇಂಥ ಪ್ರಸಂಗದೊಳಗೆ ಬರಲಿಲ್ಲ ಅಂತಂದ್ರೆ ಜಗತ್ತಿನಲ್ಲಿ ಚಿದಂಬರ ಅನ್ಲಿಕ್ಕೆ ಯಾರು ಹೋಗ್ತಾರಪ್ಪ? ಅದಕ್ಕೋಸ್ಕರ ಯಾವ ಚಿದಂಬರ ದಿನಾಂತ ಕೈವಾರ ದಿನರ ಕೈವಾರ ಆಗಿದ್ದೆ ಖರೆ ಆಗಿದ್ರೆ, ಭಕ್ತರ ವತ್ಸಲ ಖರೆ ಇದ್ದೆ ಖರೆ ಆಗಿದ್ರೆ ವೇಳಬಾ ಈಶ್ವರಲ್ಲ ಅವನೇ ಬಹಳ ವ್ಯಾಳೆ ತಗೋಬೇಡ ನಮ್ಮ ಅಂತ ಚಿದಂಬರ ಅಂತ ತಿಳ್ಕೊಂಡು ಚಿದಂಬರ ಮಹಾಸ್ವಾಮಿ ಕರೆದಾಗ, ಮಹಾಸ್ವಾಮಿ ಗುಪ್ತ ರೂಪೇ ಹೋ ತಕ್ಷಣವೇ ಆ ಭಗವಂತ ಹಸ್ತಸ್ಪರ್ಶವಾದ್ದರಿಂದ ಆ ವಿಷ ಹೋಗಿ ಅಮೃತವಾಗಿ ಪರಿಣಾಮ ಅಂತಕ್ಕಂಥದ್ದಾಗ್ತದೆ. ಆ ಕಣ್ಣು ಬೆಳಗಿಸ್ತಾ ಇದೆ, ಕೂಸು ಅಮ್ಮ ಅಂತ ಕೂಗ್ತಾ ಇದೆ. ಸುಬ್ಬರಾಯ ಇನ್ನು ಪಾರುಪತ್ಯ ಮಾಡ್ಬೇಕಂತ ಖಡ್ಗ ಎತ್ತಿದ್ದ, ಇನ್ನೇನು ಹಾಕ್ಬೇಕು ಅದರ ಕೂಸು ನಗ್ಲಿಕ್ಕೆ ಹತ್ತು ಅಳ್ಲಿಕ್ಕೆ ಹತ್ತು ಧ್ವನಿ ಕೇಳಕ್ಕೆ ಬುಸ್ ಬುಸ್ ಅಂತಿದ್ದಲ್ಲ, ಹಂಗ ನೆಲ ಕೆಳಕ್ಕೆ ಕೈ ಮಾಡಿದ. ಅದನ್ನೇ ಖಡ್ಗ ಅವ್ರು ಹಿಂದಿಟ್ಟ. ಗಾಬರಿ ಆದ. ಸಂತರು ಭಕ್ತರು ಮಹಾತ್ಮರು ಇವರು ಪ್ರತ್ಯಕ್ಷ ಚಿದಂಬರ ಸ್ವರೂಪರೇ ಇದ್ದಾರೆ. ದೇವ ಮತ್ತು ಭಕ್ತ ಅಂತಕ್ಕಂಥದ್ದು ಎರಡು ಅಂಗಗಳಿದ್ರೂ ಸಹ, ಆದರೆ ಆ ದೇವ ಮತ್ತು ಭಗವಂತನ ಸ್ವರೂಪದಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು. ಭಗವದ್ಭಕ್ತರು ಭಗವಂತ ಸಂಶಯಭೂತರೇ ಇರ್ತಾರೆ. ಆ ಪ್ರಕಾರವಾಗಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ರಾಜಾರಾಮರಿಗೆ ಇಷ್ಟೊಂದು ನಾನು ಅವಮಾನ ಮಾಡಿದೆ, ನನ್ನ ಸಾಧ್ವಿಯಾದಂಥ ಸುಶೀಲಮ್ಮಗೆ ಎಷ್ಟೊಂದು ನಾನು ಮಾಡಿದೆ, ತೊಂದರೆ ಕೊಟ್ಟೆ. ಅದಕ್ಕೋಸ್ಕರವಾಗಿ ಇಂಥ ಯಾವ ಒಂದು ಕಠಿಣವಾದಂತಹದ್ದು ಮನಸ್ಸು ಅಂತಕ್ಕಂಥದ್ದು ಯಾವ ಜನ್ಮಕ್ಕೂ ಕೊಡಬೇಡ ಅಂತಕೊಂಡ್ರೆ ಅಲ್ಲಿ ಬಂದಂಥ ಸಂತರ ಮಹಾತ್ಮರ ಪಾದಗಳಿಗೆ ಲೋಟಾಂಗನ ಹಾಕ್ತಕ್ಕಂಥ ಬುದ್ಧಿ ಪಶ್ಚಾತ್ತಾಪ ಬುದ್ಧಿ ಪಶ್ಚಾತ್ತಾಪ ಆಗ್ಬೇಕಾಗಿದ್ರೆ ಆ ಯಾವ ಸುಪ್ರಾಯ ಕೋಟ್ಯಾದೇಶ ಇದ್ದಲ್ಲ ಅವನ್ಗೆ ಯಾರು ಬೋಧನಾ ಮಾಡಕ್ಕೆ ಹೇಳ್ತಿದ್ದ ಹೇಳಿ ನೋಡೋಣ. ಸ್ವಂತ ಮಹಾತ್ಮರು ಆಗಮನ ಆತು, ಅಲ್ಲಿ ಭಗವಂತನ ಲೀಲಾ ವಿಲಾಸ ಅಂತಕ್ಕಂಥದ್ದಾತು, ವಿನೋದ ಅಂತಕ್ಕಂಥದ್ದಾತು, ಮೃತ ಶಿಶು ಸಂಜೀವನ ಅಂತಕ್ಕಂಥದ್ದಾತು, ತಕ್ಷಣ ಅಂತಕ್ಕಂಥ ಪರಿವರ್ತನ ಆತು. ಬುದ್ಧಿ ಪಶ್ಚಾತ್ತಾಪ ಆಗ್ಬೇಕಾಗಿದ್ರೆ ಸಾಧು ಸಂಗತಿಯಲ್ಲಿ ಮಾತ್ರ ಅಂತಕ್ಕಂಥದ್ದಾಗ್ತದ. ಅದಕ್ಕೋಸ್ಕರವಾಗಿ ಯಾವ ಸತ್ಸಂಗದ ಮಹಿಮಾ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥ ಸಂಸ್ಥೆ ರಾಜಾರಾಮ ಮಹಾರಾಜರಾಗಿದ್ದಾರೆ. ಆ ಪ್ರಕಾರ ಸುಬ್ಬರಾಯರು ಸುಶೀಲಮ್ಮ ಸಂತರೆಲ್ಲರೂ ಸತ್ಕಾರ ಮಾಡ್ತಕ್ಕಂಥವರಾಗಿದ್ದಾರೆ. ನಾವು ಹೆಂಗೆ ಹೊಂಟಿದ್ದೇವೆ ಹಂಗೆ ಅವರು ಆ ಸಂತರ ಜೊತೆ ನೋಡಿ ಹೋಗುಂಡಿ ಮೂರು ಗೋಡಕ್ಕೆ
ಸಂಸ್ಕೃತಿ ಮಹಿಮಾ ಅಂತಕ್ಕಂಥದ್ದು ಒಂದು ಸಣ್ಣ ಪುಣ್ಯ ಅಂತಕ್ಕಂಥದ್ದು ವರ್ಷಕ್ಕೊಮ್ಮೆ ಬರ್ತದೆ ನಮ್ಮ ಭಾಗ್ಯಕ್ಕೆ. ಇದು ಆ ಪ್ರತಿಮೆ ಆಗಿರ್ತಕ್ಕಂಥ ಪುಣ್ಯದ ಒಂದು ಫಲವನ್ನು ನಮ್ಮ ಬದಲಿಗೆ ಹಾಕಿ ಹೋಗ್ತದೆ. ಇವೆಲ್ಲ ಪುಣ್ಯಾತ್ಮರಿದ್ದೀವಿ. ನಾವೆಲ್ಲ 2 ವಾರಗಳು ನಡ್ಕೊಂಡು ಹೋದ್ಮೇಲೆ ಚಿದಂಬರವನ್ನು ನೋಡ್ತೀವಿ. ನೀವು ಸ್ವಂತದಲ್ಲಿಯೇ ಆ ಚಿದಂಬರನ್ನು ಕಂಡು ಅದಕ್ಕೆ ಒಳಗೀತ ನಾವು ಶಾಸ್ತ್ರ ಹೇಳಿದ್ದೆ ಸಹಜವನ್ನು ಹೋಗ್ತೇವೆ. ನಾವು ಗೀತಾಪುಕಾತೆ ಜೀವನಕರಿ ಜೀವಿತ ಅನ್ನೇ ಪೂರ್ಣ ಬ್ರಹ್ಮ ಉದರ ಭರಣನೂ ಹೀ ಜಾಣ್ಯತೆ ಎಂಬುದಾಗಿ ಸಂತ ಮಹಾತ್ಮರ ಸ್ವರೂಪದಲ್ಲಿ ಆ ಚಿದಂಬರವನ್ನು ಕಂಡು ಆ ಭಗವಂತ ಭಕ್ತರಿಗೆ ನೀವೇನು ಅನ್ನದಾನಾದಿಗಳನ್ನು ಫಲಂ ಪುಷ್ಪಂ ಹೆಂಗೆ ಹೇಳ್ತಾರೆ ಹಾಗೆ ಒಂದು ಪುಷ್ಪವನ್ನು, ಒಂದು ತೊಟ್ಟು ನೀರನ್ನು, ಒಂದು ಗಂಗೋದಕವನ್ನು, ಒಂದು ತುಳಸಿಯನ್ನು ಆ ಭಕ್ತರಿಗೆ ನೀವು ಪ್ರದಾನ ಮಾಡ್ತಿರಲಿಲ್ಲ. ಅದು ನೇರವಾಗಿ ಭಗವಂತನ ಮುಟ್ತಕ್ಕಂಥ ಮಾತಿರ್ತಕ್ಕಂಥದ್ದಿಲ್ಲ. ನಮಗೂ ನಿಮಗೂ ಯಾವ ಕೋವಿಡ್ ಕಾವಿಲೆ ಏನು ಹಾವಳಿ ಅಂತಕ್ಕಂಥದ್ದು ಮಾರೇನು ಇದೆಲ್ಲವೂ ನಮ್ಮ ದೇಶದಿಂದ ಅಷ್ಟೇ ಅಲ್ಲ ವಿಶ್ವದಿಂದ ಹೊರಟು ಹೋಗಲಿ. ನಮಗೂ ನಿಮಗೂ ಸುಖಿಯಾದಂಥ ಶಾಂತವಾಗಿರ್ತಕ್ಕಂಥ ಸಮಾಧಾನವಾಗಿರ್ತಕ್ಕಂಥ ಭಗವಂತನಲ್ಲೇ ಅನುರತಿ ಇರ್ತಕ್ಕಂಥ ಸದ್ಭಾವ ಬೆಳೆ ಅಂತಕ್ಕಂಥ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಂಬಂಧಗಳನ್ನು ಹಾರೈಸ್ತಾ ಈ ವ್ಯವಸ್ಥೆಯನ್ನು ತಾವೇನು ಮಾಡಿದ್ದೀರಾ ಯಾವ ಶಾರದಾ ಕಲ್ಯಾಣ ವತಿಯಿಂದ ಎಲ್ಲರೂ ನೀವೆಲ್ಲ ಪ್ರತಿ ವರ್ಷ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದೀರಾ. ನಮ್ಗೆ ಅವಶ್ಯಕತೆ ಇದ್ದಂತಹ ಸೇವೆಗಳಿಂದ ಹಾಗಾಗಿ ನಾವು ನಿಮ್ಮೆಲ್ಲರಿಗೂ ನಮ್ಮ ಕರ್ಕಿ ಹೇಳಿ ಚಿದಂಬರೇಶ್ವರ ಯಾವ ಪಾದಯಾತ್ರಾ ತಂಡದ ವತಿಯಿಂದ ನಮ್ಮ ಪರಮ ಪೂಜ್ಯರು ದೀಕ್ಷಿತಾತ್ಮನವರು ಎಲ್ಲರೂ ಬಂದಿದ್ದಾರೆ. ಚಿದಂಬರ ಇದ್ದರೆ ಅವರು ನಿತ್ಯದವರು ಇದ್ದರೆ ಚಿದಂಬರ ಇದ್ದಾರೆ, ರಾಜಾರಾಮ ವೀಣಾ ಇದ್ದಲ್ಲಿ ಅದು ರಾಜಾರಾಮ ಇದ್ದಾರೆ. ಚಿದಂಬರ ರಾಜಾರಾಮ ಮತ್ತು ಸಂತ ಮಾತಾ ವಿಠಾಬಾಯಿ ನೀವೆಲ್ಲ ಸ್ವರೂಪರು ಭಕ್ತಿ ಭಗವದ್ಭಕ್ತರು. ಹಾಗಾಗಿ ಎಲ್ಲರೂ ತ್ರಿವೇಣಿ ಸಂಗಮ ಅಂತಕ್ಕಂಥದ್ದಾಗಿದೆ. ಇಲ್ಲಿ ಯಾವ ಶಾರದಾ ಮಾತಾ ಒಂದು ವಿಶೇಷ ಕಲ್ಯಾಣ ಮಂಟಪದಲ್ಲಿ ತಾವೆಲ್ಲ ಸಂಘಟನೆ ಮಾಡಿಕೊಂಡು ಯಾವ ಸೇವೆ ಮತ ಮಾಡ್ತಾ ಇದ್ದೀರಿ. ಭಗವಂತ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಲೋಕಕ್ಕೆಲ್ಲ ಒಳ್ಳೆಯದು ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಂಬಂಧಗಳನ್ನು ಹಾರೈಸ್ತಾ ಮಹಾಮಂಗಳ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆರತಿ ಜ್ಞಾನರ